ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ. ನಾನು ನಿಮ್ಮ ಅಕ್ಕಿ ಟೀಚರ್. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯೊಳಗೆ ನಾವು ಗಣಿತ ವಿಷಯದ ಸಂಖ್ಯೆಗಳು ಅಂತಕ್ಕಂಥ ಪಾಠವನ್ನ ಏನ್ ಮಾಡೋಣ ಅಂತ ಮುಂದುವರ್ಸೋಣ ಅಂತ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂತಂದ್ರೆ, ನಮ್ಮ ಒಂದು ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನಲ್ಲಿ ನವೋದಯ, ಮುರಾರ್ಜಿ, ಆಳ್ವಾಸ್, ಕಿತ್ತೂರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ. ನೀವು ಈ ರೀತಿಯ ತರಗತಿಗಳು ನಿಮ್ಗೆ ಬೇಕು ಅಂತಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನ ಪ್ಲೇಸ್ಟೋರ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಪ್ರತಿದಿನ ತರಗತಿಗಳನ್ನ ಕೇಳ್ಕೊಂತ ನಿಮ್ಮ ತಯಾರಿಯನ್ನ ಇನ್ನೂ ಹೆಚ್ಚು ಚುರುಕುಗೊಳಿಸಿ. ಅಷ್ಟೇ ಅಲ್ಲ, ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನಲ್ಲಿ ನಿಮಗೆ ಪ್ರತಿ ವಾರ ಟೆಸ್ಟ್ ಗಳನ್ನು ಸಹಿತ ಕಂಡಕ್ಟ್ ಮಾಡ್ಲಾಗ್ತತಿ. ನೀವು ಟೆಸ್ಟ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಎಷ್ಟೈತಿ ಅಂತ ಹೇಳಿ ಏನ್ ಮಾಡ್ಕೋಬಹುದು, ನೋಡ್ಕೋಬಹುದು. ಹಾಗಾದ್ರೆ ನೋಡ್ರಿ, ಇವತ್ತಿನ ತರಗತಿಯೊಳಗ ನಾವು ಸಂಖ್ಯೆಗಳು ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ಏನ್ ಮಾಡೋಣ, ಮುಂದುವರ್ಸೋಣ. ಹಾಗಾದ್ರೆ ನೋಡಿ, ಮೊದಲನೇದಾಗಿ ಸಂಖ್ಯೆಗಳು, ಸಂಖ್ಯಾ ಪದ್ಧತಿ. ಇದ್ರೊಳಗ ಫಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ನಾನು ಆಲ್ರೆಡಿ ನಿಮಗ ಅಂಕಿಗಳು ಅಂತಂದ್ರೆ ಏನು ಮತ್ತೆ ಸಂಖ್ಯೆಗಳು ಅಂತಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಸಂಖ್ಯಾ ಪದ್ಧತಿಯೊಳಗ ಮುಖಬೆಲೆ, ಸ್ಥಾನದ ಬೆಲೆಗಳ ಬಗ್ಗೆನೂ ಸಹಿತ ಏನ್ ಮಾಡಿದೀನಿ, ತಿಳಿಸ್ಕೊಟ್ಟಿದ್ದೀನಿ. ನೀವ್ ಯಾರಾದ್ರೂ ಆ ತರಗತಿಗಳನ್ನ ನೋಡ್ಲಿಲ್ಲ ಅಂತಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಒಳಗ ಅವು ತರಗತಿಗಳದಾವು, ನೀವು ಹೋಗಿ ಸರ್ಚ್ ಮಾಡಿ ಏನ್ ಮಾಡ್ಬೋದು, ನೋಡ್ಬೋದು. ಇಲ್ಲಾಂದ್ರೆ ಅದ್ರ ಲಿಂಕ್ ಗಳನ್ನ ನಾನು ಕೆಳಗಡೆ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಹಿಂದಿನ ತರಗತಿಗಳನ್ನ ನೋಡ್ಕೋಬಹುದು. ಇವತ್ತು ಏನಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾವು ಸಂಖ್ಯೆಗಳನ್ನ ಎಣಿಸ್ತಾ ಇರ್ತೀವಿ. ನಾವು ಏನಪ್ಪಾ ಅಂತಂದ್ರೆ LKG UKG ಹೋಗಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ಗೆ ನಂಬರ್ಸ್ ಅನ್ನ ಕಲಿಸ್ಕೊಡ್ತಾರೆ. 1 2 3 4 1 2 3 4 ಅಂತ ಹೇಳಿ ಏನ್ ಮಾಡ್ತಾರೆ, ಕಲಿಸ್ಕೊಡ್ತಾರಲ್ಲ, ಅವುಗಳಿಗೆ ನಾವ್ ಏನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಎಣಿಸುವ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 1 2 3 4 5 6 7 8 ಎಷ್ಟು ಸಂಖ್ಯೆಗಳು ಅನಂತವಾಗಿದಾವಲ್ಲ, ಎಲ್ಲಾ ಸಂಖ್ಯೆಗಳಿಗೂ ಸಹಿತ ನಾವ್ ಏನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ? ಸ್ವಾಭಾವಿಕ ಸಂಖ್ಯೆಗಳು 1 ರಿಂದ ಏನಾಗ್ತವೆ, ಪ್ರಾರಂಭ ಆಗ್ತಾವೆ. ಓಕೆ. ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳ ಸಂಕೇತವನ್ನ ನಾವು ಎನ್ ಅಂತಕ್ಕಂತ ಒಂದು ಅಲ್ಫಾಬೆಟ್ ಇಂದ ಏನ್ ಮಾಡ್ತೀವಿ, ಸೂಚಿಸ್ತೇವೆ. ಓಕೆ. ಎನ್ ಅಂತ ಒಂದು ಸಂಕೇತ ಬಂತಂದ್ರೆ ಅದನ್ನ ನಾವ್ ಏನಂತ ತಿಳ್ಕೊಬೇಕು, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ಬೇಕು, ತಿಳ್ಕೊಬೇಕು. ಹಾಗಾದ್ರೆ ಅತ್ಯಂತ ಚಿಕ್ಕದಂತ ಸ್ವಾಭಾವಿಕ ಸಂಖ್ಯೆ 1. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಯಾವುದು? 1. ಹಾಗಾದ್ರೆ ಅತ್ಯಂತ ದೊಡ್ಡದಾದಂತ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತ್ಯಂತ ದೊಡ್ಡದಂತ ಸ್ವಾಭಾವಿಕ ಸಂಖ್ಯೆ ಏನಾಗಿದೆ ಅಂತಂದ್ರೆ ಅದಕ್ಕೆ ಅನಂತ, ಅದಕ್ಕೆ ಯಾವುದೇ ರೀತಿ ಕೊನೆ ಇಲ್ಲ. ಈಗ ನಾವು ಅಂಕಿಗಳನ್ನ ಎಣಿಸ್ತಾ ಒಂದ್ ಅಂಕಿಗೆ ಮತ್ತೊಂದ್ ಅಂಕಿ ಕೂಡಿಸ್ಕೊಂತ ಹೋದಂಗ ಅದರ ಒಂದು ಪ್ರಮಾಣ ಏನಾಗ್ತಾ ಹೋಗ್ತತಿ, ಗಾತ್ರ ದೊಡ್ಡದಾಗ್ತಾನೆ ಹೋಗ್ತಾ ಇರ್ತೈತಿ. ಹೌದಾ? ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಅದಕ್ಕೋಸ್ಕರ ಅತ್ಯಂತ ದೊಡ್ಡದಾದಂತ ಸ್ವಾಭಾವಿಕ ಸಂಖ್ಯೆ ಅನಂತವಾಗಿದೆ, ಅದಕ್ಕೆ ಕೊನೆ ಅನ್ನೋದು ಇಲ್ಲ. ಇನ್ನು ನೆಕ್ಸ್ಟ್ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ, ಓಲ್ ನಂಬರ್ಸ್ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳನ್ನ ನಾವು ಓಲ್ ನಂಬರ್ಸ್ ಅಂತ ಕರಿತೀವಿ. ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಸೊನ್ನೆಗಳನ್ನ ಒಳಗೊಂಡಿರ್ತಕ್ಕಂಥ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ, ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಈ ಸ್ವಾಭಾವಿಕ ಸಂಖ್ಯೆಯೊಳಗೆ ಏನಿರ್ತತಿ, ಸೊನ್ನೆನೂ ಇರ್ತತಿ, ಪ್ಲಸ್ ಸ್ವಾಭಾವಿಕ ಸಂಖ್ಯೆಗಳನ್ನ ಸಹಿತ ಏನ್ ಮಾಡಿರ್ತದ, ಒಳಗೊಂಡಿರ್ತೈತಿ. ಅವುಗಳಿಗೆ ನಾವೇನಂತ ಕರಿತೀವಿ, ಪೂರ್ಣ ಸಂಖ್ಯೆಗಳನ್ನ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಯಲ್ಲಿ ಕೇವಲ 1 ರಿಂದ ಅಂಕಿಗಳೇನಾಗಿದ್ವು, ಪ್ರಾರಂಭ ಆಗಿದ್ವು. ಆದ್ರೆ ಪೂರ್ಣ ಸಂಖ್ಯೆಯಲ್ಲಿ ಏನಾಗಿದೆ ಅಂತಂದ್ರೆ ಅಂಕಿಗಳು 0 ಇಂದ ಏನಾಗಿದ್ದಾವೆ, ಪ್ರಾರಂಭ ಆಗಿದ್ದಾವೆ. ಅದಕ್ಕೋಸ್ಕರ 0 ಅದರ ಜೊತೆಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ಒಳಗೊಂಡಿರ್ತಕ್ಕಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಪೂರ್ಣ ಸಂಖ್ಯೆಗಳು, ಓಲ್ ನಂಬರ್ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳ ಸಂಕೇತ ಏನಾಗಿರ್ತತಿ, W ಆಗಿರ್ತತಿ. ಅತ್ಯಂತ ಚಿಕ್ಕದಾದಂತ ಪೂರ್ಣ ಸಂಖ್ಯೆ ಯಾವುದು? 0. ಅತ್ಯಂತ ದೊಡ್ಡದಾದಂತ ಪೂರ್ಣ ಸಂಖ್ಯೆ ಅನಂತ. ಇದಕ್ಕೂ ಕೂಡ ಯಾವುದೇ ಕೊನೆ ಅನ್ನೋದು ಇಲ್ಲ. ಇಲ್ಲಿನೂ ಕೂಡ ನಾವು ಎಷ್ಟೇ ಅಂಕಿಗಳನ್ನು ಕೂಡ ಎಣಿಸ್ತಾ ಹೋಗ್ಬಹುದು. ಓಕೆ. ಹಾಗಾದ್ರೆ ಅತ್ಯಂತ ದೊಡ್ಡದಾದಂತ ಪೂರ್ಣ ಸಂಖ್ಯೆ ಏನಾಗಿರ್ತದೆ, ಅನಂತವಾಗಿರ್ತತಿ. ಅದಕ್ಕೆ ಯಾವುದೇ ರೀತಿ ಕೊನೆ ಅನ್ನೋದು ಇರೋದಿಲ್ಲ. ನಿಮ್ ಎಕ್ಸಾಮ್ ಒಳಗ ಅತ್ಯಂತ ಚಿಕ್ಕದಾದಂತ ಪೂರ್ಣ ಸಂಖ್ಯೆ ಅಂತ ಕೇಳಿದ್ರೆ 0 ಅಂತ ಬರಿಬೇಕು. ಅತ್ಯಂತ ದೊಡ್ಡದಾದಂತ ಪೂರ್ಣ ಸಂಖ್ಯೆ ಅಂತ ಕೇಳಿದ್ರೆ ಅನಂತ, ಕೊನೆ ಇಲ್ಲ ಅಂತಾನೆ ಏನ್ ಮಾಡ್ಬೇಕು, ಬರಿಬೇಕು. ಒಂದು ವೇಳೆ ಯಾವ್ದೋ ಒಂದು ನಂಬರ್ ಕೊಟ್ಟಿರ್ತಾರೆ, ಯಾವ್ದೋ ಒಂದು ಏನ್ ಮಾಡಿರ್ತಾರೆ, ನಂಬರ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈ ರೀತಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ನಂಬರ್ ಕೊಟ್ಟಿರ್ತಾರೆ. ಈ ನಂಬರ್ ಒಳಗ ಅತ್ಯಂತ ದೊಡ್ಡದಾದಂತ ಸಂಖ್ಯೆ ಏನು, ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತಂದ್ರೆ ನೀವ್ ಏನ್ ಮಾಡ್ಬೋದು,
8 ಅಂತೇಳಿ ಗುರುತು ಮಾಡಬಹುದು. ಅತ್ಯಂತ ಚಿಕ್ಕದಂತ ಕೊಟ್ಟಂತ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕದಂತ ಸ್ವಾಭಾವಿಕ ಸಂಖ್ಯೆ ಯಾವ್ದು ಅಂತ ನೀವೇನ್ ಮಾಡ್ಬೋದು 3 ಅಂತೇಳಿ ಏನ್ ಮಾಡ್ಬೋದು ಗುರುತು ಮಾಡಬಹುದು. ಹೌದಾ? ಆದ್ರೆ ಒಟ್ಟಾರೆಯಾಗಿ ಕೇಳಿದಾಗ ಅತ್ಯಂತ ದೊಡ್ಡದಾದಂತ ಸ್ವಾಭಾವಿಕ ಸಂಖ್ಯೆ ಯಾವುದು ಅಥವಾ ಅತ್ಯಂತ ದೊಡ್ಡದಾದಂತ ಪೂರ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ನಾವ್ ಏನಂತ ಹೇಳ್ಬೇಕು ಹೇಳ್ರಿ? ಅನಂತ, ಕೊನೆ ಇಲ್ಲ ಅಂತಾನೆ ಏನ್ ಮಾಡ್ಬೇಕಾಗ್ತತಿ? ಹೇಳ್ಬೇಕಾಗ್ತತಿ. ಓಕೆ, ಹಾಗಾದ್ರೆ ನೋಡ್ರಿ, ಇಲ್ಲಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿರ್ತಾವ. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿರ್ತಾವ? ಪೂರ್ಣ ಸಂಖ್ಯೆಗಳಾಗಿರ್ತಾವ. ಆದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸಹಿತ ಏನಾಗಿರೋದಿಲ್ಲ? ಸ್ವಾಭಾವಿಕ ಸಂಖ್ಯೆಗಳು ಆಗಿರೋದಿಲ್ಲ. ಯಾಕಂತಂದ್ರೆ ನೋಡ್ರಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ. ಇಲ್ಲಿ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನಾಗಿರ್ತದ? 1ರಿಂದ ಪ್ರಾರಂಭ ಆಗಿರ್ತದೆ. ಯಾಕಂದ್ರೆ 1ರಿಂದ ಪ್ರಾರಂಭ ಆಗಿದೆ ಅಂತಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿದಾವೆ ಅಂತ ಅರ್ಥ. ಇನ್ನ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿರೋದಿಲ್ಲ. ಯಾಕಂದ್ರೆ ಇಲ್ಲಿ ಏನೈತೆ ಅಂದ್ರೆ 0 ಅಂತಕ್ಕಂಥದ್ದು ಏನೈತಿ? ಎಕ್ಸ್ಟ್ರಾ ಬಂದೈತಿ. ಇಲ್ಲಿ 0 ಅಂತಕ್ಕಂಥದ್ದು ಏನ್ ಬಂದೈತಿ? ಎಕ್ಸ್ಟ್ರಾ ಬಂದೈತಿ. ಹಾಗಾದ್ರೆ ಈ 0 ಸ್ವಾಭಾವಿಕ ಸಂಖ್ಯೆನಾ? 0 ಸ್ವಾಭಾವಿಕ ಸಂಖ್ಯೆ ಅಲ್ಲ. 0 ಏನಂತಂದ್ರೆ ಪೂರ್ಣ ಸಂಖ್ಯೆ. ಅದಕ್ಕೋಸ್ಕರ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ. ಓಕೆ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಹೌದು, ಬಟ್ ಎಲ್ಲಾ ಪೂರ್ಣ ಸಂಖ್ಯೆಗಳು ಏನಲ್ಲ? ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ. ಯಾಕಂತಂದ್ರೆ ಅಲ್ಲಿ 0 ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆಯೊಳಗೆ ಏನಾಗಿದೆ? ಎಕ್ಸ್ಟ್ರಾ ಬಂದಿರ್ತತಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಈ 0 ಅಂತಕ್ಕಂಥದ್ದು ನಮ್ಮ ಭಾರತೀಯರ ಕೊಡುಗೆ. 0 ಅಂತಕ್ಕಂಥ 0ಯನ್ನ ಜಗತ್ತಿಗೆ ಕೊಡುಗೆ ನೀಡಿದಂತವ್ರು ಯಾರಪ್ಪ ಅಂತಂದ್ರೆ ಭಾರತೀಯರು. 0ಯನ್ನ ಪ್ರಪಂಚಕ್ಕೆ ಕೊಡುಗೆ ನೀಡಿದವ್ರು ಯಾರಪ್ಪ ಅಂತಂದ್ರೆ ಭಾರತೀಯರು. ಈ 0ಯನ್ನ ಅತಿ ಹೆಚ್ಚು ಬಾರಿ ಅಂಕಗಣಿತದಲ್ಲಿ ಬಳಸ್ಕೊಂಡಂತ ಗಣಿತ ಶಾಸ್ತ್ರಜ್ಞ ಯಾರು ಅಂತಂದ್ರೆ ಬ್ರಹ್ಮಗುಪ್ತ. ಇವೆಲ್ಲ ಏನಂದ್ರೆ ನಿಮ್ಗೆ GK ಕ್ವಶನ್ ಅಲ್ಲಿ ಕೇಳ್ತಾರೆ. ಏನು ಸಂಖ್ಯಾಶಾಸ್ತ್ರಕ್ಕೆ ಭಾರತೀಯರ ಕೊಡುಗೆ ಯಾವುದು ಅಂತಂದ್ರೆ 0. ಇನ್ನ ಅತಿ ಹೆಚ್ಚು ಬಾರಿ ಅಂಕಗಣಿತದಲ್ಲಿ 0ಯನ್ನ ಬಳಕೆ ಮಾಡ್ಕೊಂಡವ್ರು ಯಾರು? ಗಣಿತ ಶಾಸ್ತ್ರಜ್ಞರಾದಂತ ಬ್ರಹ್ಮಗುಪ್ತ. ಅವರು ಅತಿ ಹೆಚ್ಚು ಬಾರಿ 0ಯನ್ನ ತಮ್ಮ ಒಂದು ಅಂಕಗಣಿತದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಇವುಗಳಲ್ಲಿ GK ಒಳಗೆ ಕೇಳ್ತಕ್ಕಂತ ಪ್ರಶ್ನೆಗಳು. ಇನ್ನು ಮ್ಯಾಥ್ಸ್ ಒಳಗೆ ಏನ್ ಕೇಳ್ತಾರೆ ಅಂತಂದ್ರೆ ಪೂರ್ಣ ಸಂಖ್ಯೆಗಳ ಯಾವುವು, ಆಮೇಲೆ ಮತ್ತೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು, ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು, ಅವುಗಳ ಸಂಕೇತ ಕೇಳ್ತಾರೆ. ಆಮೇಲೆ ಸ್ವಾಭಾವಿಕ ಸಂಖ್ಯೆಗಳನ್ನ ಕೊಟ್ಟು ಕೂಡ್ಸಕ್ ಹೇಳ್ತಾರೆ. ಮತ್ತೆ ಅವ್ನ ಕೊಟ್ಟು ಏನ್ ಮಾಡ್ತಾರೆ? ಕಳಿಯೋದಕ್ಕೆ ಹೇಳ್ತಾರೆ. ಕೊಟ್ಟಂತ ಸಂಖ್ಯೆ ಒಳಗೆ ಆಮೇಲೆ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಈ ರೀತಿ ಕೇಳ್ತಾ ಇರ್ತಾರೆ. ಇವು ಕಾನ್ಸೆಪ್ಟ್ ಅನ್ನು ನೀವು ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ರಿ ಅಂದ್ರೆ ನೀವು ಏನ್ ಮಾಡ್ತಾ ಹೋಗ್ಬೋದು? ಯಾವುದೇ ರೀತಿ ಪ್ರಶ್ನೆಗಳನ್ನು ಕೊಟ್ಟರು ಕೂಡ ನೀವು ಈಸಿಯಾಗಿ ಬಿಡಿಸಬಹುದು. ಬಟ್ ಡೋಂಟ್ ವರಿ, ಇದು ರಿಲೇಟೆಡ್ ಏನೇನ್ ಪ್ರಶ್ನೆಗಳು ಬರ್ತಾವಲ್ಲ ಅವುಗಳನ್ನ ನಾ ಏನ್ ಮಾಡ್ತಾನೆ? ಬಿಡಿಸ್ತಾ ಹೋಗ್ತೇನೆ. ಓಕೆ, ಇನ್ನು ನೆಕ್ಸ್ಟ್ ಸಂಖ್ಯಾ ರೇಖೆ. ಇಲ್ಲಿ ಪೂರ್ಣ ಸಂಖ್ಯೆಯೊಳಗ 2 ವಿಧಗಳು ಬರ್ತಾವ. ಪೂರ್ಣ ಸಂಖ್ಯೆಯೊಳಗೆ ಏನ್ ಮಾಡ್ತಾವ? 2 ವಿಧಗಳು ಬರ್ತಾವ. ಒಂದ್ ಏನಪ್ಪಾ ಅಂತಂದ್ರ ಧನಾತ್ಮಕ ಪೂರ್ಣ ಸಂಖ್ಯೆಗಳು, ಮತ್ತೊಂದು ಋಣಾತ್ಮಕ ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಧನಾತ್ಮಕ ಅಂತಂದ್ರೇನು, ಋಣಾತ್ಮಕ ಅಂತಂದ್ರೇನು? ಧನ ಅಂತಂದ್ರೆ ಕೂಡ್ಸುದು, ಕೂಡ್ಸುದು. ಋಣ ಅಂತಂದ್ರೆ ಕಳಿಯೋದು. ಹಾಗಾದ್ರೆ ಪೂರ್ಣ ಸಂಖ್ಯೆಯೊಳಗ ಧನಾತ್ಮಕ ಪೂರ್ಣ ಸಂಖ್ಯೆಗಳು ಬರ್ತಾವ ಮತ್ತೆ ಋಣಾತ್ಮಕ ಪೂರ್ಣ ಸಂಖ್ಯೆಗಳು ಬರ್ತಾವ. ಅದ್ರ ಬಗ್ಗೆ ನಾವೇನ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ಈಗ ನಾವು ಸಂಖ್ಯಾ ರೇಖೆಯ ಸಹಾಯದಿಂದ, ಮೊದಲೇದಾಗಿ ಯಾವ್ದ್ರಿಂದ? ಸಂಖ್ಯಾ ರೇಖೆಯ ಸಹಾಯದಿಂದ ಈ ಧನಾತ್ಮಕ ಸಂಖ್ಯೆಗಳನ್ನ ಮತ್ತೆ ಋಣಾತ್ಮಕ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ. ಈ ನೀವು ಒಂದು ಸಂಖ್ಯಾ ರೇಖೆಯನ್ನ ಎಳೆದಿರಿ. ಅದ್ರೊಳಗೆ ಏನ್ ಮಾಡಿರಪ್ಪ ಅಂದ್ರೆ ಒಂದ್ ಮಾರ್ಕನ ಮಿಡ್ಲ್ ಒಂದ್ ಮಾರ್ಕನ್ನ ಗುರ್ತು ಮಾಡ್ಕೋರಿ. ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕನ್ನ ಗುರ್ತು ಮಾಡ್ಕೊಳ್ತಾ ಹೋಗ್ರಿ. ನೀಟಾಗಿ ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕನ್ನ ಏನ್ ಮಾಡ್ತಾ ಹೋಗ್ರಿ? ಗುರ್ತು ಮಾಡ್ಕೊಂತ ಹೋಗ್ರಿ. ಹಾಗಾದ್ರೆ ಇಲ್ಲಿ ಮಿಡ್ಲ್ ಏನ್ ಮಾಡಿರ್ತಿರ್ಲ, ಇದಕ್ಕೆ ನಾವ್ ಏನಂತ ಕೊಡ್ತೀವಿ? 0 ಅಂತ ಕೊಡ್ತೇವೆ. ಇದಕ್ಕೆ ನಾವೇನಂತ ಕೊಡ್ತೇವೆ? 0 ಅಂತ ಕೊಡ್ತೇವೆ. 0ಯಿಂದ ಬಲಗಡೆ ಬರ್ತಕ್ಕಂಥವು ಎಲ್ಲವೂ ಏನಾಗಿರ್ತಾವಪ್ಪ ಅಂದ್ರೆ ಧನಾತ್ಮಕ ಸಂಖ್ಯೆಗಳಾಗಿರ್ತಾವ. ಏನಾಗಿರ್ತಾವು? ಧನಾತ್ಮಕ ಸಂಖ್ಯೆಗಳು ಆಗಿರ್ತಾವ. ಇನ್ನ 0ಯಿಂದ ಎಡಗಡೆ ಬರ್ತಕ್ಕಂಥವು ಎಲ್ಲ ಏನಾಗಿರ್ತಾವು? ಋಣಾತ್ಮಕ ಸಂಖ್ಯೆಗಳು ಆಗಿರ್ತಾವ. ನೋಡ್ರಿ, ಇವುಗಳನ್ನ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಯಾಕೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿ ಏನೈತಿ? 0 ಐತಿ. ಅದಕ್ಕೋಸ್ಕರ ನಾವು ಇವುಗಳನ್ನ ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ತಾ ಇರ್ತೀವಿ? ಕರಿತಾ ಇರ್ತೀವಿ. ಹಾಗಾದ್ರೆ 0ಯಿಂದ 1, 2, 3, 4, 5 ಈ ರೀತಿ ಅನಂತವಾಗಿ ಏನ್ ಮಾಡ್ತಾ ಇರ್ತಾವ? ಹೋಗ್ತಾನೆ ಇರ್ತಾವ. ಇದಕ್ಕೆ ಯಾವುದೇ ರೀತಿಯಾದಂತ ಕೊನೆ ಅನ್ನೋದು ಇರೋದಿಲ್ಲ. ನೋಡ್ರಿ, ಇದನ್ನ +1 ಅಂತನೂ ಬರಿಬಹುದು ಅಥವಾ
ಸುಮ್ನೆ 1 2 ಅಂತಾನು ಬರಿಬಹುದು. ಯಾವುದೇ ಸಂಖ್ಯೆ ಐತಿ ಅಂತಂದ್ರೆ ಆ ಸಂಖ್ಯೆ ಹಿಂದ್ಗಡೆ ಏನಿರ್ತತಿ ಪ್ಲಸ್ ಅನ್ನೋದು ಇರ್ತೈತಿ. ನಾವು 1 2 3 4 ನಂಬರ್ ಬರ್ಕೊಂತ ಹೋಗ್ತೀವಲ್ಲ, ನಂಬರ್ ಹಿಂದ್ಗಡೆ ಚಿಹ್ನೆ ಇರೋದಿಲ್ಲ ಅಂತ ನಾವು ಅನ್ಕೊಂಡಿರ್ತೇವೆ. ಬಟ್ ನಂಬರ್ ಹಿಂದ್ಗಡೆ ಯಾವಾಗ್ಲೂ ಏನಿರ್ತತಿ ಪ್ಲಸ್ ಅನ್ನೋದು ಕೂಡಿಸುವಂತ ಚಿಹ್ನೆ ಇದ್ದೇ ಇರ್ತದೆ. ನಾವು ಅದನ್ನ ಇಲ್ಲ ಅಂದ್ರೂ ಐತಿ ಅಂತಾನೆ ತಿಳ್ಕೊಂಡು ಲೆಕ್ಕವನ್ನ ಮಾಡ್ಬೇಕಾಗ್ತದೆ. ಇನ್ನ ಈ ಕಡೆ ಬಂದಾಗ -1 -2 -3 -4 ಈ ರೀತಿ -5 ಈ ರೀತಿ ಸಂಖ್ಯೆಗಳು ಏನಾಗ್ತಾ ಇರ್ತಾವ ಅಂದ್ರೆ ಇಲ್ಲಿನೂ ಕೂಡ ಅನಂತವಾಗಿ ಹೋಗ್ತಾ ಇರ್ತಾವ. ಓಕೆ, ಹಾಗಾದ್ರೆ ಇವುಗಳಿಗೆ ನಾವೇನಂತ ಕರಿತೀವಿ? ಋಣಾತ್ಮಕ ಸಂಖ್ಯೆಗಳು. ಇವುಗಳಿಗೆ ಧನಾತ್ಮಕ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ತಾ ಇರ್ತೀವಿ? ಕರೀತಾ ಇರ್ತೀವಿ. ಹಾಗಾದ್ರೆ ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳು ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಯ್ತು. ಇದು ನಿಮ್ಗೆ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ನೀವು ಬೋರ್ಡ್ ಮಾಸ್ ಲೆಕ್ಕಗಳನ್ನ ಮಾಡುವಂತ ಸಂದರ್ಭದೊಳಗೆ ಈ ಒಂದು ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಅವಾಗ ನಿಮ್ಗೆ ಈ ಲೆಕ್ಕಗಳು ಏನಾಗ್ತಾವ? ಯೂಸ್ ಆಗ್ತಾವ. ಅದನ್ನ ಮುಂದಿನ ತರಗತಿಯೊಳಗೆ ನಾನು ನಿಮ್ಗೆ ಏನ್ ಮಾಡ್ತೇನೆ ಹೇಳ್ಕೊಡ್ತೇನೆ. ಹಾಗಾದ್ರೆ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಇದೊಂದು ಸಂಖ್ಯಾ ರೇಖೆ. ಇಲ್ಲಿ ಐತೆಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಸಂಖ್ಯಾ ರೇಖೆ ಅಂತ ಕರಿತೀವಿ. ಈ ಸಂಖ್ಯಾ ರೇಖೆ ಮೇಲೆ ನಾವು ಧನಾತ್ಮಕ ಸಂಖ್ಯೆಗಳನ್ನ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನ ಹೆಂಗ್ ಗುರುತು ಮಾಡ್ಬೇಕಂತಂದ್ರೆ ಮೊದ್ಲಕ್ಕೆ ಇಲ್ಲಿ ಮಿಡ್ಲೊಳಗ 0 ಪಾಯಿಂಟ್ ಅನ್ನ ತಗೊಂಡು ಈ ಕಡೆಯಿಂದ ಬರ್ತಕ್ಕಂಥವು 0 ದಿಂದ ಎಡಗಡೆ ಬರ್ತಕ್ಕಂಥವೆಲ್ಲ ಏನಾಗಿರ್ತಾವ? ಧನಾತ್ಮಕ ಸಂಖ್ಯೆಗಳಾಗಿರ್ತಾವ. 0 ದಿಂದ ಬಲಗಡೆ ಬರ್ತಕ್ಕಂಥವೆಲ್ಲ ಋಣಾತ್ಮಕ ಪೂರ್ಣ ಸಂಖ್ಯೆಗಳು ಆಗಿರ್ತಾವ. ಅರ್ಥ ಆಗಂತತಿ? ಓಕೆ. ನೆಕ್ಸ್ಟ್ ನೋಡೋಣ ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಈವನ್ ನಂಬರ್ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಹಾಗಾದ್ರೆ ಯಾವ ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತತಲ್ಲ ಅವುಗಳಿಗೆ ನಾವೇನಂತ ಕರಿತೇವೆ ಹೇಳ್ರಿ? ಸಮ ಸಂಖ್ಯೆಗಳು ಅಂತ ಕರಿತೀವಿ. ಅಂದ್ರೆ ಕೊಟ್ಟಂತ ಸಂಖ್ಯೆಯೊಳಗ ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕಂದ್ರೆ ನೀವು ಭಾಗಾಕಾರ ಮಾಡಿದಾಗ ಕೊನೆಗೆ ಯಾವುದೇ ಶೇಷ ಉಳಿದಿರಬಾರ್ದು. 2ರಿಂದ ಭಾಗ ಮಾಡಿದೀವಿ ಅಂತಂದ್ರ ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಸಮ ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಅಥವಾ ನೀವೇನೋ ಒಂದು ಸಂಖ್ಯೆ ಇರ್ತದಲ್ಲ ಆ ಸಂಖ್ಯೆಯ ಕೊನೆಯಲ್ಲಿ ಬಿಡಿ ಸ್ಥಾನದೊಳಗ 2 4 6 8 ಮತ್ತೆ 0 ಬಂದ್ರೆ ಅಂತ ಸಂಖ್ಯೆಗಳಿಂದ ನಾವೇನಂತ ಕರಿತೀವಿ? ಸಮ ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಫಾರ್ ಎಕ್ಸಾಂಪಲ್ 2 ಅಂತಕ್ಕಂಥದ್ದು ಏನು? ಸಮ ಸಂಖ್ಯೆ. 4 ಸಮ ಸಂಖ್ಯೆ. 6 8 10 12 ಇವೆಲ್ಲವುಗಳ ಕಡೆ ಏನಾಗ್ತಾವಪ್ಪ ಅಂದ್ರೆ ಸಮ ಸಂಖ್ಯೆ ಆಗ್ತಾವ. ಹಾಗಾದ್ರೆ ಇಲ್ಲಿ ನೋಡ್ರಿ 99,472 ಅಂತ ಒಂದು ಸಂಖ್ಯೆ ಬರ್ತಾನೆ. ಇದು ಸಮ ಸಂಖ್ಯೆ ಅಂತ ನಾವು ಹೆಂಗ ಗುರುತು ಮಾಡ್ತೇವಿ? ಸಮ ಸಂಖ್ಯೆ ಅಂತ ಹೆಂಗ ಗುರುತು ಮಾಡ್ತೀವಪ್ಪ ಅಂದ್ರೆ ಬಿಡಿ ಸ್ಥಾನದೊಳಗೆ ಎಷ್ಟು ಬಂದೈತಿ? 2 ಬಂದೈತಿ. ಬಿಡಿ ಸ್ಥಾನದೊಳಗ 2 ಬಂದೈತಿ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಸಮ ಸಂಖ್ಯೆ ಅಂತ ಕರಿತೀವಿ. ಇನ್ನು ಅದೇ ರೀತಿ ಈ ಸಂಖ್ಯೆಯನ್ನ ನೋಡ್ರಿ 6740. ಇದನ್ನು ಕೂಡ ನಾವು ಸಮ ಸಂಖ್ಯೆ ಅಂತಾನೆ ಕರಿತೀವಿ. ಯಾಕಂತಂದ್ರೆ ಬಿಡಿ ಸ್ಥಾನದೊಳಗೆ ಎಷ್ಟು ಬಂದೈತಿ? 0 ಬಂದೈತಿ. ಅದಕ್ಕೋಸ್ಕರ ನಾವು ಅದನ್ನ ಏನಂತ ಕರಿತೀವಿ? ಸಮ ಸಂಖ್ಯೆ ಅಂತ ಕರಿತೀವಿ. ಇನ್ನು ಅದೇ ರೀತಿ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ 304. ಇದನ್ನು ಕೂಡ ನಾವು ಸಮ ಸಂಖ್ಯೆ ಅಂತ ಕರಿತೀವಿ. ಯಾಕೆ ಸಮ ಸಂಖ್ಯೆ ಅಂತ ಕರಿತೀವಪ್ಪ ಅಂದ್ರೆ ಬಿಡಿ ಸ್ಥಾನದೊಳಗೆ ಏನ್ ಬಂದೈತಿ? 4 ಬಂದೈತಿ. ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ? ಸಮ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಬಿಡಿ ಸ್ಥಾನದೊಳಗೆ 2 4 6 8 0 ಬಂದ್ರೆ ಯಾಕೆ ಸಮ ಸಂಖ್ಯೆ ಅಂತ ಕರಿತೀವಿ? ಯಾಕಂತಂದ್ರೆ ಈ 2 4 6 8 ಮತ್ತೆ 0 ಸಂಖ್ಯೆಗಳು ಏನಂತಂದ್ರೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾವ. ಅಲ್ಲಿ ಯಾವುದೇ ರೀತಿಯಾದಂತ ಶೇಷ ಏನಾಗಿರೋದಿಲ್ಲ, ಉಳಿಯೋದಿಲ್ಲ. ಅದಕ್ಕೋಸ್ಕರ ಇವುಗಳಿಗೆ ನಾವೇನಂತ ಕರಿತೀವಿ? ಸಮ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವೊಂದು ಲೆಕ್ಕ ಮಾಡಿ ನೋಡೋಣ. ಈಗ ನೋಡ್ರಿ 99,472 ಇಲ್ಲಿ ಏನೈತಿ? ಒಂದ್ ಸಂಖ್ಯೆ ಐತಿ. ಇದನ್ನ ನಾವು 2ರಿಂದ ಭಾಗ ಮಾಡೋಣ. ಹಾಗಾದ್ರೆ ನೋಡ್ರಿ 2 1 2 2 4 8 ಎಷ್ಟು ಉಳಿತು? 1 ಉಳಿತು. 1 ಮುಂದೆ 9 ಹಾಕಿದ್ರೆ 18. 2 9 18. ಮತ್ತೆ ಎಷ್ಟು ಉಳಿತು? 1. 1 ಮುಂದೆ 4 ಹಾಕಿದ್ರೆ ಎಷ್ಟಾಯ್ತು? 14. 2 7 14. ಓಕೆ, ನೆಕ್ಸ್ಟ್ 7 ಐತಿ. 2 3 6. ಯಾಕಂದ್ರೆ 7 2 ಮಗ್ಗಿ ಒಳಗ 7 ಇಲ್ಲ. 7ಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದು ಬರ್ತೈತಿ? 6 ಬರ್ತೈತಿ. ಇನ್ನು ಅದೇ ರೀತಿಯಾಗಿ ಎಷ್ಟು ಉಳಿತಿಲ್ಲ? 1 ಉಳಿತು. 1 ಮುಂದೆ 2 ಹಾಕಿದ್ರೆ ಎಷ್ಟಾಯ್ತು? 1 ಮುಂದೆ 2 ಹಾಕಿದ್ರೆ 12 ಆಯ್ತು. 2 6 ಎಷ್ಟಾಯ್ತು? 12 ಆಯ್ತು. ಹಾಗಾದ್ರೆ ಇದರ ಭಾಗಲಬ್ಧ ಎಷ್ಟು ಬಂದೈತಿ? 49,736. ಈ 99,472 ಅಂತಕ್ಕಂಥ ಸಂಖ್ಯೆ 2ರಿಂದ ಏನಾಗಿದೆಪ್ಪ ಅಂದ್ರೆ ಸಂಪೂರ್ಣವಾಗಿ ಭಾಗ ಹೋಗೈತಿ. ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ? ಸಮ ಸಂಖ್ಯೆ ಅಂತ ಕರಿತೀವಿ. ನಿಮ್ ಎಕ್ಸಾಮ್ ಒಳಗೆ ಈ ರೀತಿ ಏನಾದ್ರೂ ಪ್ರಶ್ನೆಗಳು ಕೊಟ್ರೆ ಒಂದು 4 ಸಂಖ್ಯೆಗಳನ್ನ ಕೊಟ್ಟು ಇದ್ರೊಳಗ ಸಮ ಸಂಖ್ಯೆ ಯಾವ್ದು ಗುರುತು ಮಾಡ್ರಿ ಅಂತ ಕೊಟ್ರೆ ನೀವ್ ಈ ರೀತಿ ಲೆಕ್ಕ ಮಾಡಕ್ ಏನಾಗ್ತೈತಿ? ತುಂಬಾ ಟೈಮ್ ಹಿಡ್ಕೋತೈತಿ. ಯಾಕಂದ್ರೆ ಇರ್ತಕ್ಕಂತ ಕಡಿಮೆ ಸಮಯದೊಳಗ ನೀವೆಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾಗಿರ್ತೈತಿ. ಅದಕ್ಕೋಸ್ಕರ ನೀವು ಇದನ್ನ ಈ ರೀತಿ ಲೆಕ್ಕ ಮಾಡೋಕ್ಕಿಂತ ಇದೊಂದು ಸಣ್ಣ ಟ್ರಿಕ್ಸ್ ಅನ್ನು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಸಮ ಸಂಖ್ಯೆ ಯಾವ್ದು ಅಂತ ಈಸಿಯಾಗಿ ಗುರುತಿಡಿಬಹುದು. ಏನ್ ಟ್ರಿಕ್ಸ್ ಅಂತಂದ್ರೆ ಹೇಳಿದ್ನಲ್ಲ, ಬಿಡಿ ಸ್ಥಾನದೊಳಗೆ 2 ಇರ್ಬೇಕು, ಇಲ್ಲ 4 ಇರ್ಬೇಕು, 6 ಇರ್ಬೇಕು, 8 ಇರ್ಬೇಕು, ಇಲ್ಲ ಏನಿರ್ಬೇಕು? 0 ಇರ್ಬೇಕು. ಹಂಗೇನಾದ್ರೂ ಇತ್ತು ಅಂತಂದ್ರೆ ಆ ಸಂಖ್ಯೆಯನ್ನ ನಾವೇನಂತ ಕರಿತೀವಿ? ಸಮ ಸಂಖ್ಯೆ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಹಾಗಾದ್ರೆ ನೋಡಿ ವಿದ್ಯಾರ್ಥಿಗಳೇ,
ಇಲ್ಲಿ ಏನಂತಂದ್ರೆ ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು ಅಂದ್ರೆ 0. ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತಂದ್ರೆ 0. ಕಾಮನ್ ಆಗಿ ಒಂದ್ ವೇಳೆ ನಿಮ್ಮ ಒಂದು ಎಕ್ಸಾಮ್ ಒಳಗ ಅತಿ ಚಿಕ್ಕ ಸಮಸಂಖ್ಯೆಯನ್ನ ಕಂಡುಹಿಡಿರಿ ಅಂತೇಳಿ ಅಲ್ಲಿ 0 ಕೊಟ್ಟಿದ್ರು 2 ಕೊಟ್ಟಿದ್ರು, 2 ಸಂಖ್ಯೆಗಳನ್ನ ಕೊಟ್ಟಿದ್ರು ಅಂದ್ರೆ ನಾವು ಅದ್ರಲ್ಲಿ ಏನಂತ ಗುರ್ತು ಮಾಡ್ಬೇಕು? 0 ಅಂತಾನೆ ಗುರ್ತು ಮಾಡ್ಬೇಕು. ಯಾಕಂದ್ರೆ ಈ 0 ಅನ್ನೋದು ಏನ್ ಮಾಡ್ತೈತೆ ಅಂದ್ರೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ಬೇಕಂದ್ರೆ ನಾವ್ 2ರಿಂದ ಭಾಗ ಮಾಡ್ರಿ, 2 ಸೊನ್ನೆಲೆ ಏನ್ ಬಂತು? 2 ಸೊನ್ನೆಲೆ 0. ಅದ್ರ 0 0 ಕಳೆದ್ರೆ ಏನ್ ಬಂತು? 0ನೇ ಬಂತು. ಯಾವ್ದಾದ್ರು ಶೇಷ ಉಳಿದೈತೆ ಇಲ್ಲಿ? ಇಲ್ಲ. ಹಾಗಾದ್ರೆ ನಮ್ಮ ಒಂದು ಸಮಸಂಖ್ಯೆ ಅಂತಕ್ಕಂಥ ಡೆಫಿನೇಷನ್ ಏನೈತೆ ಹೇಳ್ರಿ? ಯಾವ ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತಲ್ಲ ಅದನ್ನ ನಾವ್ ಏನಂತ ಕರಿತೀವಿ? ಸಮಸಂಖ್ಯೆ ಅಂತ ಕರಿತೀವಿ ಅಂತ ನಾವ್ ಇಲ್ಲಿ ಡೆಫಿನೇಷನ್ ಬರ್ದೇವಿ. ಹಾಗಾದ್ರೆ ಈ 0 ಅಂತಕ್ಕಂಥದ್ದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತೆ ಹಂಗಂದ್ರೆ ಹೋಗ್ತತಿ. ಅದಕ್ಕೋಸ್ಕರ ಅತಿ ಚಿಕ್ಕ ಸಮಸಂಖ್ಯೆ ಏನಾಗಿರ್ತತಿ ಹೇಳ್ರಿ? 0 ಆಗಿರ್ತತಿ. ಒಂದ್ ವೇಳೆ ಅದ್ರೊಳಗೆ 0 ಅಂತಕ್ಕಂಥ ಆಪ್ಷನ್ ಕೊಟ್ಟಿರ್ಲಿಲ್ಲ, ಹಾಗಾದ್ರೆ ಅವಾಗ ಅತಿ ಚಿಕ್ಕ ಸಮಸಂಖ್ಯೆ ಯಾವ್ದಾಗಿರ್ತದಪ್ಪ ಅಂತಂದ್ರೆ 2 ಆಗಿರ್ತತಿ. ಯಾಕಂತಂದ್ರೆ ಅತಿ ಚಿಕ್ಕ ಧನಾತ್ಮಕ ಸಂಖ್ಯೆ 2 ಆಗಿರ್ತದೆ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಸಂಖ್ಯಾ ರೇಖೆ ಒಳಗೆ ನಾ ಏನ್ ಮಾಡಿದ್ದೆ ನಿಮ್ಗ ಹೇಳ್ಕೊಟ್ಟಿದ್ದೆ. ಏನ್ ಹೇಳಿದ್ದೆಪ್ಪ ಅಂತಂದ್ರೆ ಧನಾತ್ಮಕ ಸಂಖ್ಯೆಗಳು ಮತ್ತೆ ಋಣಾತ್ಮಕ ಸಂಖ್ಯೆಗಳು ಅಂತ ನಾನು ನಿಮ್ಗೆ ಹೇಳಿದ್ದೆ. ಸಂಖ್ಯಾ ರೇಖೆ ಒಳಗೆ ಏನ್ ಮಾಡಿದ್ದೆ? ಧನಾತ್ಮಕ ಸಂಖ್ಯೆಗಳು ಮತ್ತೆ ಋಣಾತ್ಮಕ ಸಂಖ್ಯೆಗಳು. ಈ 0ಯಿಂದ ಬಲಗಡೆ ಬರ್ತಕ್ಕಂಥವು ಎಲ್ಲ ಏನಾಗಿರ್ತಾವು? ಧನಾತ್ಮಕ ಸಂಖ್ಯೆಗಳಾಗಿರ್ತಾವ. 0ಯಿಂದ ಎಡಗಡೆ ಬರ್ತಕ್ಕಂಥವೆಲ್ಲ ಏನಾಗಿರ್ತಾವು? ಋಣಾತ್ಮಕ ಸಂಖ್ಯೆಗಳಾಗಿರ್ತಾವ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಓಕೆ, ಹಾಗಾದ್ರೆ ಇಲ್ಲಿ 2 ಅಂತಕ್ಕಂಥದ್ದು ಎಲ್ಲಿ ಬರ್ತೈತಿ? ಈ ಕಡೆ ಬರ್ತೈತಿ. 2 ಅಂತದ್ದು ಯಾವ ಕಡೆ ಬರ್ತೈತಿ? ಬಲಗಡೆ ಬರ್ತೈತಿ. ಇದನ್ನ ನಾವೇನಂತ ಕರಿತೀವಿ? ಧನಾತ್ಮಕ ಸಂಖ್ಯೆ ಅಂತ ಕರಿತೀವಿ. ಇನ್ನ -2 ಅಂತಕ್ಕಂಥದ್ದು ಎಡಗಡೆ ಬರ್ತೈತಿ. ಇದನ್ನ ನಾವು ಕೇವಲ 2 ಅಂತ ಕರೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? -2 ಅಂತಾನೆ ಏನ್ ಮಾಡ್ತೀವಿ? ಕರಿತೀವಿ. ಇದನ್ನ ಗುರ್ತು ಮಾಡ್ಬೇಕಾದ್ರೆ ನಾವು -2, -3, -4 ಇದೇ ರೀತಿನ ನಾವೇನ್ ಮಾಡ್ತಾ ಇರ್ತೀವಿ? ಈ ಸಂಖ್ಯೆಗಳನ್ನ ಗುರ್ತು ಮಾಡ್ತೀವಿ. ಬಟ್ ಧನಾತ್ಮಕ ಸಂಖ್ಯೆಗಳನ್ನ ನಾವು ಈ ರೀತಿ ಗುರ್ತು ಮಾಡಲ್ಲ. ನಾವು +1, +2, +3 ಈ ರೀತಿ ನಾವೇನ್ ಮಾಡಲ್ಲ? ಕರೆಯಲ್ಲ. ನಾವು ಕೇವಲ 1, 2, 3, 4, 5 ಈ ರೀತಿನೂ ಕೂಡ ನಾವೇನ್ ಮಾಡ್ತೀವಿ? ಬರಿತೀವಿ. ಈ ರೀತಿ ಕೂಡ ಬರೆದ್ರು ಕೂಡ ಹಿಂದ್ಗಡೆ ನಾವ್ ಏನೈತಿ ತಿಳ್ಕೊಬೇಕು ಹೇಳ್ರಿ? ಪ್ಲಸ್ ಇರ್ತಕ್ಕಂಥ ಚಿಹ್ನೆ ಐತಿ ಅಂತ ನಾವೇನ್ ಮಾಡ್ಬೇಕಾಗ್ತೈತಿ? ತಿಳ್ಕೊಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದಾರ ಅಂತಂದ್ರೆ, ಇಲ್ಲೇನ್ ಕೊಟ್ಟಿದಾರ ಅಂತಂದ್ರೆ ಅತಿ ಚಿಕ್ಕ ಸಮಸಂಖ್ಯೆ ಅಷ್ಟೇ ಕೇಳಿದಾರ ಅವ್ರು. ಅಲ್ಲಿ ಅತಿ ಚಿಕ್ಕ ಧನಾತ್ಮಕ ಸಂಖ್ಯೆ, ಅತಿ ಚಿಕ್ಕ ಋಣಾತ್ಮಕ ಸಂಖ್ಯೆ ಈ ರೀತಿ ಏನಾರ ಪ್ರಶ್ನೆ ಕೇಳಿದಾರ? ಇಲ್ಲ. ಹಾಗಾದ್ರೆ ಅತಿ ಚಿಕ್ಕ ಸಮಸಂಖ್ಯೆ ಯಾವ್ದಪ್ಪ ಅಂತಂದ್ರೆ 0. ಯಾಕಂದ್ರೆ 0 ಅಂತಕ್ಕಂಥದ್ದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತತಿ. ಇಲ್ಲಿ ಯಾವುದೇ ರೀತಿಯಾದಂತಹ ಶೇಷ ಅನ್ನೋದು ಏನಾಗಿರೋದಿಲ್ಲ? ಉಳಿಯೋದಿಲ್ಲ. ಇನ್ನು ಅತಿ ಚಿಕ್ಕ ಪೂರ್ಣ ಸಮಸಂಖ್ಯೆ ಅಂತ ಅಂದಾಗ ಯಾವ್ದು ಬರ್ತೈತಿಪ್ಪ ಅಂತಂದ್ರೆ ಅತಿ ಚಿಕ್ಕ ಪೂರ್ಣ ಸಮಸಂಖ್ಯೆ ಅಂತಾಗ ಯಾವ್ದು ಬರ್ತೈತಿ ಅಂದ್ರೆ 0 ಬರ್ತೈತಿ. ಇನ್ನು ಅತಿ ಚಿಕ್ಕ ನೈಸರ್ಗಿಕ ಸಮಸಂಖ್ಯೆ ಅಂತಾಗ ಏನ್ ಬರ್ತೈತಿ? 2 ಬರ್ತೈತಿ. ಓಕೆ, ಅತಿ ಚಿಕ್ಕ ಪೂರ್ಣ ಸಮಸಂಖ್ಯೆ. ಹಾಗಾದ್ರೆ ಈ 0 ಅಂತಕ್ಕಂಥದ್ದು ಏನ್ ಬರ್ತೈತಿ ಹೇಳ್ರಿ? ಸಮಸಂಖ್ಯೆನ ಬರ್ತೈತಿ. 0 ಅಂತಕ್ಕಂಥದ್ದು ಏನ್ ಬರ್ತೈತಿ ಹೇಳ್ರಿ? ಸಮಸಂಖ್ಯೆ ಆಗಿರ್ತೈತಿ. ಓಕೆ, ಹಾಗಾದ್ರೆ ಅತಿ ಚಿಕ್ಕ ನೈಸರ್ಗಿಕ ಸಮಸಂಖ್ಯೆ. ನೈಸರ್ಗಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವು? 1, 2, 3, 4 ಅಂತ ಹೇಳಿ 1ರಿಂದ ಪ್ರಾರಂಭ ಆಗ್ತಾವು. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವು? ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭ ಆಗ್ತಾವ. ಅದಕ್ಕೋಸ್ಕರ ಅತಿ ಚಿಕ್ಕ ಪೂರ್ಣ ಸಮಸಂಖ್ಯೆ 0. ಅತಿ ಚಿಕ್ಕ ನೈಸರ್ಗಿಕ ಸಮಸಂಖ್ಯೆ 2. ಒಂದ್ ವೇಳೆ ನಿಮ್ಮ ಆಪ್ಷನ್ ಒಳಗ ಅತಿ ಚಿಕ್ಕ ಸಮಸಂಖ್ಯೆ ಅಂತ ಕೊಟ್ಟು 4 ಆಪ್ಷನ್ ಒಳಗ 0 ಕೊಟ್ಟಿದ್ರೆ 0 ಹಾಕ್ಬೇಕು. ಒಂದ್ ವೇಳೆ 0 ಇರ್ಲಿಕ್ಕಂದ್ರೆ ನಾವು ಯಾವ್ದನ್ನ ಹಾಕ್ಬೇಕು? 2 ಏನ್ ಮಾಡ್ಬೇಕಾಗ್ತತಿ? ಹಾಕ್ಬೇಕಾಗ್ತದೆ. ನಿಮ್ಗೆ ಆಲ್ಮೋಸ್ಟ್ ಏನ್ ಮಾಡಿರ್ತಾರೆ ಅಂದ್ರೆ 2 ಕೊಟ್ಟಿರ್ತಾರೆ. ಈ ನೀವು ಅಂದ್ರೆ ನೀವು ಹೈ ಕ್ಲಾಸ್ ಒಳಗೆ ಹೋದಾಗ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಏನೋ 5th ಒಳಗೆ ಹೋದಾಗ ಅಂತೀರಿ, ನೀವು 8th, 9th, 10th ಹೋದಾಗ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ಗೆ ಏನ್ ಮಾಡ್ತತಿ? ಹೇಳ್ಕೊಡ್ತೈತಿ. ಅವಾಗ ಈ ರೀತಿ ಅಂದ್ರೆ ಅತಿ ಚಿಕ್ಕ ಸಮಸಂಖ್ಯೆ 0, 2 ಅಂತಕ್ಕಂಥ ಈ ರೀತಿ ಕನ್ಫ್ಯೂಸ್ ಇರ್ತಕ್ಕಂಥ ಆಪ್ಷನ್ಸ್ ಅನ್ನ ನಿಮ್ಗೆ ಕೊಟ್ಟಿರ್ತಾರೆ. ಈ ಮೊರಾರ್ಜಿ ಎಕ್ಸಾಮ್ ಒಳಗೆ, ನಿಮ್ ನವೋದಯ ಎಕ್ಸಾಮ್ ಒಳಗೆ ಇದು ಅಷ್ಟೊಂದು ನಿಮ್ಗೆ ಡೆಪ್ತ್ ಆಗಿ ಹೋಗದೆ ಇರೋ ಕಾರಣಕ್ಕೋಸ್ಕರ ಅತಿ ಚಿಕ್ಕ ಸಮಸಂಖ್ಯೆ ಅಂತಂದಾಗ ಅಲ್ಲಿ ಏನ್ ಕೊಟ್ಟಿರ್ತಾರೆ? 2 ಕೊಟ್ಟಿರ್ತಾರೆ. ಒಂದ್ ವೇಳೆ ನಿಮ್ ಕ್ವಶನ್ ಪೇಪರ್ ಅನ್ನ ಕಾಂಪ್ಲಿಕೇಟೆಡ್ ಮಾಡ್ಬೇಕು, ಅಲ್ಲಿ ಇರ್ತಕ್ಕಂಥದ್ದು ಸ್ಪರ್ಧೆ ಜಾಸ್ತಿ ಐತಿ ಅಂತಂದಾಗ ಈ ರೀತಿ ಒಂದ್ ವೇಳೆ ಪ್ರಶ್ನೆಗಳನ್ನು ಕೊಟ್ರು ಅಂತಂದ್ರೆ ನೀವೇನ್ ಮಾಡ್ಬೋದು? ಅತಿ ಚಿಕ್ಕ ಸಮಸಂಖ್ಯೆಯನ್ನು 0 ಅಂತ ಹಾಕ್ಬಹುದು. ಓಕೆ, ಹಾಗಾದ್ರೆ ಅತಿ ಚಿಕ್ಕ ನೈಸರ್ಗಿಕ ಸಮಸಂಖ್ಯೆ ಅಂತ ಕೊಟ್ಟು ಅಲ್ಲಿ 0 ಕೊಟ್ಟಿದ್ರಂದ್ರೆ ಅವಾಗ ಯಾವ್ದನ್ನ ಹಾಕ್ತೀರಿ ನೀವು? ಓಕೆ, ಅವಾಗ ಯಾವ್ದನ್ನ ಹಾಕ್ಬೇಕು ಹೇಳ್ರಿ? 2 ಹಾಕ್ಬೇಕು. ಓಕೆ, ಹಾಗಾದ್ರೆ ನೈಸರ್ಗಿಕ ಸಂಖ್ಯೆ ಯಾವಾಗ್ಲೂ ಎಲ್ಲಿಂದ ಪ್ರಾರಂಭ ಆಗ್ತಾವ ಅಂತ ಹೇಳ್ರಿ? ನೈಸರ್ಗಿಕ ಸಂಖ್ಯೆಗಳು 1ರಿಂದ ಪ್ರಾರಂಭ ಆಗ್ತಾವ. ಇಲ್ಲೇನ್ ಪ್ರಶ್ನೆ ಕೇಳಿದಾರ ಅವರು? ಅತಿ ಚಿಕ್ಕ ಸಮಸಂಖ್ಯೆ ಅಂತ ಕೇಳಿದಾರ. ಅದೇ ಪೂರ್ಣ ಸಂಖ್ಯೆ ನೈಸರ್ಗಿಕ ಸಂಖ್ಯೆ ಅಂತ ಪ್ರಶ್ನೆ ಕೇಳಿದಾರ? ಇಲ್ಲ. ಹಾಗಾದ್ರೆ ಅತಿ ಚಿಕ್ಕ ಸಮಸಂಖ್ಯೆ 0. ಒಂದ್ ವೇಳೆ ಅತಿ ಚಿಕ್ಕ ಪೂರ್ಣ ಸಮಸಂಖ್ಯೆ ಅಂತ ಕೇಳಿದಾಗ ಅದು ಏನಾಗಿರ್ತದೆ? 0 ಆಗಿರ್ತದೆ. ಅತಿ ಚಿಕ್ಕ ನೈಸರ್ಗಿಕ ಸಮಸಂಖ್ಯೆ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಾಗ್ತತಿ? 2 ಹಾಕ್ಬೇಕಾಗ್ತತಿ. ಓಕೆ,
ನಿಮ್ಗ ಈ ತರಗತಿ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನ್ಸಾಕುಂತರ ಪದೇ ಪದೇ ಇದನ್ನ ಏನ್ ಮಾಡಿ ತರಗತಿಯನ್ನ ನೋಡ್ರಿ. ಒಂದ್ 2-3 ಸಲ ನೋಡಿದ್ರಿ ಅಂದ್ರೆ ನಿಮ್ಗ ಈಸಿಯಾಗಿ ಏನಾಗ್ತೈತಿ ಅರ್ಥ ಆಗ್ತೈತಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಸ ಸಂಖ್ಯೆಗಳು ನೋಡ್ರಿ. 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಸಮ ಸಂಖ್ಯೆಗಳಂತ ಕರಿತೀವಿ. ಹಾಗಾದ್ರೆ ಯಾವುದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ವಲ್ಲ ಅದನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಕರಿತೀವಿ. ಓಕೆ, ಸಮ ಸಂಖ್ಯೆ ಮತ್ತೆ ಬೆಸ ಸಂಖ್ಯೆ 2 ವಿರುದ್ಧಾರ್ಥಕ ಪದಗಳು. ನೀವು ಸಮ ಬೆಸ ನೋಡಿ ಇಲ್ಲಿ ಏನಪ್ಪಾ ನಿಮ್ ಕನ್ನಡ ಗ್ರಾಮರ್ನು ಸಹಿತ ನೀವ್ ಏನ್ ಮಾಡ್ಬೋದಾಗ್ತೈತಿ? ಏನ್ ಮಾಡ್ಬೋದು? ಕಲಿಬಹುದು. ಹಾಗಾದ್ರೆ ಸಮ ಸಂಖ್ಯೆಗಳು ಅಂದ್ರೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾವ್. ಬೆಸ ಸಂಖ್ಯೆಗಳು ಅಂತಂದ್ರೆ ಯಾವ ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ವಲ್ಲ ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಅಥವಾ ಏನಾಗಿರ್ತೈತೆ ಅಂದ್ರೆ ಬಿಡಿ ಸ್ಥಾನದೊಳಗ 1, 3, 5, 7, 9 ಈ ಅಂಕಿಗಳು ಇದ್ರ ಅದನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಕರಿತೀವಿ. ನೋಡ್ರಿ, ಸಮ ಸಂಖ್ಯೆ ಒಳಗ ಬಿಡಿ ಸ್ಥಾನದೊಳಗೆ ಯಾವ್ದಿತ್ತು? 2, 4, 6, 8, 0 ಅಂತಕ್ಕಂಥ ಸಂಖ್ಯೆಗಳು ಬರ್ತಾ ಇದ್ವು, ಅಂಕಿಗಳು ಬರ್ತಾ ಇದ್ವು. ಅದು ಬಂದ್ರೆ ಅದು ಸಮ ಸಂಖ್ಯೆ ಆಗ್ತಾ ಇತ್ತು. ಇನ್ನ ಬೆಸ ಸಂಖ್ಯೆ ಅಂದಾಗ ನೀವು ಬೆಸ ಸಂಖ್ಯೆ ಕಂಡು ಹಿಡೀರಿ ಅಂತಂದ್ರೆ ಬಿಡಿ ಸ್ಥಾನದೊಳಗೆ ಏನಿರ್ಬೇಕು? 1, 3 ಅಥವಾ 5 ಅಥವಾ 7 ಅಥವಾ 9 ಈ ಯಾವ್ದಾದ್ರೂ ಅಂಕಿ ಒಳಗ ಒಂದ್ ಅಂಕಿ ಬಿಡಿ ಸ್ಥಾನದೊಳಗೆ ಬಂದಿದ್ರೆ ಅದನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಹಾಗಾದ್ರೆ ಬೆಸ ಸಂಖ್ಯೆ ಅಂತಂದ್ರೆ ಯಾವುದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ವಲ್ಲ ಅದನ್ನ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಬೆಸ ಸಂಖ್ಯೆಗಳಿಗೆ ಉದಾಹರಣೆಗಳನ್ನು ನೋಡೋಣ. 1, 3, 5, 7, 9, 11, 13, 17, 19, 21, 353, 1299, 9755 ಇವು ಅನಂತವಾಗಿರ್ತಾವ. ಇವು ಕೂಡ ಏನಾಗಿರ್ತಾವ ಹೇಳ್ರಿ? ಅನಂತವಾಗಿರ್ತಾವ. ಬೆಸ ಸಂಖ್ಯೆಗಳು ಕೂಡ ಏನಾಗಿರ್ತಾವ? ಅನಂತವಾಗಿರ್ತಾವ. ಹಾಗಾದ್ರೆ ಇದ್ರೊಳಗೆ ಒಂದು ಎಕ್ಸಾಂಪಲ್ ನೋಡೋಣ. ಯಾವ್ದಾದ್ರೆ ಯಾವುದು? 435. ಓಕೆ, 453, 435 ಇದು ಕೂಡ ಏನಾಗಿರ್ತದೆ? ಒಂದು ಬೆಸ ಸಂಖ್ಯೆ ಆಗಿರ್ತದೆ. ಯಾಕೆ ಬೆಸ ಸಂಖ್ಯೆಪ್ಪ ಅಂತಂದ್ರೆ ಬಿಡಿ ಸ್ಥಾನದೊಳಗೆ ಏನ್ ಬಂದತಿ? 5 ಬಂದತಿ. ಯಾಕಂದ್ರೆ ಭಾಗ ಮಾಡಿ ನೋಡೋಣ. 2ರಿಂದ 2 1 2, 2 2 4. ಓಕೆ, 2 1 2, 3 ಒಳಗೆ 2 ಕಳೆದಷ್ಟು ಉಳಿತು? 1 ಉಳಿತು. 1 ಮುಂದೆ 5 ಇಟ್ಟರೆ ಎಷ್ಟಾಯ್ತು? 15 ಆಯ್ತು. 2 7 ಎಷ್ಟಾಯ್ತು? 14. ಎಷ್ಟು ಉಳಿತು? ನೆಕ್ಸ್ಟ್ 1 ಉಳಿತು, ಹೌದಿಲ್ಲ? ಹಾಗಾದ್ರೆ ಇದು ಸಮ ಸಂಖ್ಯೆ ಆಗ್ತತೆ? ಸಮ ಸಂಖ್ಯೆ ಆಗೋದಿಲ್ಲ. ಯಾವ್ದಾದ್ರು ಸಂಖ್ಯೆಯನ್ನ ಭಾಗ ಮಾಡಿದ್ವಿ ಅಂದ್ರೆ ಅದು ಏನಪ್ಪಾ ಶೇಷದೊಳಗೆ ಯಾವ್ದಾದ್ರು ಸಂಖ್ಯೆ ಉಳಿತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಕರಿತೀವಿ. ಇದನ್ನ ಈ ರೀತಿ ಆದ್ರೂ ಮಾಡಿ ನೋಡೋಣ ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ. 2 2 4, 2 1 2, 3 ಒಳಗೆ 2 ಹೋದ್ರೆ 1. ನೆಕ್ಸ್ಟ್ 5 ಇಳಿಸ್ಕೊಂಡ್ರಿ 2 7 14. ಹೌದಾ? 5 1 ಹೋದ್ರೆ 5 4 ಹೋದ್ರೆ 1, 2 1 1 ಹೋದ್ರೆ 0. ಹಾಗಾದ್ರೆ ಇಲ್ಲಿ ಶೇಷದೊಳಗೆ ಎಷ್ಟು ಉಳಿದತಿ ಹೇಳ್ರಿ? 1 ಉಳಿದತಿ. ಹಾಗಾದ್ರೆ ಶೇಷದೊಳಗೆ ಯಾವ್ದೋ ಸಂಖ್ಯೆ ಉಳಿತು ಅಂತಂದ್ರೆ ನಾವು ಅದನ್ನ ಏನಂತ ಕರೆಯೋದಿಲ್ಲ? ಸಮ ಸಂಖ್ಯೆ ಅಂತ ಕರೆಯೋದಿಲ್ಲ. ನಾವು ಅದನ್ನ ಏನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಕರಿತೀವಿ. ಯಾವ್ದು ಸಂಪೂರ್ಣವಾಗಿ 2ರಿಂದ ಭಾಗ ಹೋಗ್ತೈತಲ್ಲ ಅದು ಸಮ ಸಂಖ್ಯೆ. ಯಾವ್ದು ಸಂಪೂರ್ಣವಾಗಿ 2ರಿಂದ ಭಾಗ ಹೋಗೋದಿಲ್ವಲ್ಲ ಅದನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಮ್ ಒಳಗೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟು ಅದ್ರೊಳಗೆ ಸಮ ಸಂಖ್ಯೆ ಯಾವ್ದು ಬೆಸ ಸಂಖ್ಯೆ ಯಾವ್ದು ಕಂಡು ಹಿಡೀರಿ ಅಂತಂದ್ರೆ ಬಿಡಿ ಸ್ಥಾನದೊಳಗೆ 1 3 5 7 9 ಅಂತಕ್ಕಂಥ ಅಂಕಿಗಳು ಇದ್ವು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಓಕೆ, ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ 1ರಿಂದ ಹಾಗೂ ತನ್ನಿಂದ ತಾನೇ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳನ್ನ ಕರಿತೀವಿ. ಈ ಅವಿಭಾಜ್ಯ ಸಂಖ್ಯೆಗಳು 1ರಿಂದ ಭಾಗ ಹೋಗ್ತಾವ, ಇಲ್ಲಾಂದ್ರೆ ತನ್ನಿಂದ ತಾನೇ ಭಾಗ ಹೋಗ್ತಾವ. ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳನ್ನ ಕರಿತೀವಿ. ಈ ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನ ಮಾತ್ರ ಹೊಂದಿರ್ತಾವ. ಒಂದು ಅಪವರ್ತನ ಒಂದನ್ನ ಅಪವರ್ತನವಾಗಿ ಹೊಂದಿರ್ತತಿ, ಮತ್ತೆ ಅದೇ ಸಂಖ್ಯೆಯನ್ನ ಅದೇ ಅಪವರ್ತನವಾಗಿ ಏನ್ ಮಾಡಿರ್ತತಿ? ಹೊಂದಿರ್ತತಿ. ಇಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಇದೆಷ್ಟು ಅಪವರ್ತನಗಳನ್ನ ಹೊಂದಿರ್ತತಿ? 2 ಅಪವರ್ತನಗಳನ್ನ ಹೊಂದಿರ್ತತಿ. ಅಪವರ್ತನಗಳಂತಂದ್ರೆ ಮುಂದಿನ ತರಗತಿಗಳು ನಾ ಏನ್ ಮಾಡ್ತಾನೆ ಅಂದ್ರೆ ಅಪವರ್ತನಗಳು ಪಾಠವನ್ನ ಏನ್ ಮಾಡ್ತಾನೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತಾನೆ. ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ, ಅಲ್ಲಿ ಪ್ರತಿನಿತ್ಯ ತರಗತಿಗಳು ನಡೀತಾನೆ ಇರ್ತಾವ. ಓಕೆ, ನಿಮ್ ಕಂಟಿನ್ಯೂಸ್ ಆಗಿ ಒಂದ್ ಚಾಪ್ಟರ್ ವೈಸ್ ಒಂದ್ ಚಾಪ್ಟರ್ ಆತಂದ್ರೆ ಮತ್ತೊಂದ್ ಚಾಪ್ಟರ್ ಹಿಂಗ್ ನಾನು ಕಂಟಿನ್ಯೂಸ್ ಆಗಿ ನಮ್ ಆಪ್ ಒಳಗೆ ತರಗತಿಗಳನ್ನ ನಡೀತಾ ಇರ್ತಾವ. ಪ್ಲೇಸ್ಟೋರ್ ಹೋಗಿ ಮೈ ಕ್ಲಾಸಸ್ ಅಕಾಡೆಮಿ ಅಂತಕ್ಕಂಥ
ಆಪ್ ನ ಡೌನ್ಲೋಡ್ ಮಾಡ್ಕೊರಿ. ಅಲ್ಲಿ ನಿಮ್ಮ ಕೋರ್ಸಿಗೆ ರಿಲೇಟೆಡ್ ಯಾವ್ದು ಇರ್ತೈತಲ್ಲ, ನೀವು ಈಗ ನಾವು ನವೋದಯ ಮುರಾರ್ಜಿ ತಗೋತೀರಿ ಅಂತಂದ್ರೆ ಅಲ್ಲಿಗೂ ಕ್ಲಿಕ್ ಮಾಡ್ರಿ, ಅದನ್ನ ಪರ್ಚೇಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ತರಗತಿಗಳನ್ನ ನೋಡ್ತಾ ಇರಬಹುದು. ಅಷ್ಟೇ ಅಲ್ಲ, ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ 4 ರಿಂದ 10ನೇ ತರಗತಿವರೆಗೂ ನಿಮ್ಮ ಕನ್ನಡ, ಇಂಗ್ಲಿಷ್, ಆಮೇಲೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತೆ ಜಿಕೆ ರಿಲೇಟೆಡ್ ತರಗತಿಗಳು ನಡೀತಾ ಇದಾವೆ. ಅಲ್ಲಿನೂ ಕೂಡ ನೀವು ಹೋಗಿ ಏನ್ ಮಾಡ್ಬೋದು, ನಿಮಗೆ ಬೇಕಾದಂತ ಕೋರ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ನೀವು ಪ್ರತಿನಿತ್ಯ ತರಗತಿಗಳನ್ನ ಕೇಳಬಹುದು. ನಿಮ್ಮ ಜನರಲ್ ನಾಲೆಜ್ ಅನ್ನ ಏನ್ ಮಾಡ್ಕೋಬಹುದು, ಇಂಪ್ರೂವ್ ಮಾಡ್ಕೋಬಹುದು. ಇದೆಲ್ಲ ನಿಮ್ಗೆ ಬೇಸಿಕ್. ಈ ಬೇಸಿಕ್ ಅನ್ನ ನೀವು ತಿಳ್ಕೊಂಡ್ರೆ ನೆಕ್ಸ್ಟ್ ಹಂತದೊಳಗೆ ನೀವು ದೊಡ್ಡ ದೊಡ್ಡ ಲೆಕ್ಕಗಳನ್ನ ನೀವ್ ಏನ್ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ನಿಮ್ಗೆ ಬೇಸಿಕ್ ಗೊತ್ತಿಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು, ಏನ್ ಓದ್ಬೇಕು, ಟೀಚರ್ ಎಲ್ಲಿಂದ ಹೇಳ್ಕೊಡಕ್ ಕುಂತಾರ, ಬೆಸ ಅಂದ್ರೇನು, ಸಮ ಅಂದ್ರೇನು, ಅವಿಭಾಜ್ಯ ಸಂಖ್ಯೆ ಅಂದ್ರೇನು, ಭಾಜ್ಯ ಸಂಖ್ಯೆ ಅಂದ್ರೇನು, ಇದೇ ನಿಮ್ಗೆ ನೀಟಾಗಿ ಗೊತ್ತಿಲ್ಲಿಕ್ಕಂದ್ರೆ ಮುಂದಿನ ಹಂತದೊಳಗೆ ನಿಮ್ಗೆ ಸರಿಯಾಗಿ ಕಲಿಯೋದಕ್ಕೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಬೇಸಿಕ್ ವಿಷಯನ ಏನ್ ಮಾಡಾಕುಂತಾನೆ, ಇದ್ರೊಳಗೆ ಹೇಳ್ಕೊಡಾಕುಂತಾನೆ. ಇದನ್ನ ನೀಟಾಗಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಮುಂದಿನ ಹಂತವನ್ನ ನೀವು ಈಸಿಯಾಗಿ ಮಾಡ್ಬೋದು. ಇದು ನಿಮ್ಗೆ ಫೌಂಡೇಶನ್ ಇದ್ದಂಗ. ಓಕೆ, ಇದನ್ನ ನೀಟಾಗಿ ಏನ್ ಮಾಡ್ರಿ, ತಿಳ್ಕೊರಿ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಅದು 2 ಅಪವರ್ತನಗಳನ್ನ ಹೊಂದಿರ್ತೈತಿ. ಒಂದನ್ನ ಅಪವರ್ತನವಾಗಿ ಹೊಂದಿರ್ತೈತಿ, ಮತ್ತೆ ತನ್ನ ಸಂಖ್ಯೆಯನ್ನು ತಾನೇ ಅಪವರ್ತನವಾಗಿ ಹೊಂದಿರ್ತದೆ. ಅಂದ್ರೆ 1ರಿಂದ ಭಾಗ ಆಗ್ತೈತಿ, ಇಲ್ಲ ಅದೇ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೇವಿ, ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತ ಹೇಳಿ ಏನ್ ಮಾಡ್ತೇವಿ, ಕರಿತೇವಿ. ಹಾಗಾದ್ರೆ ನೋಡ್ರಿ, ಇಲ್ಲಿ 2 ನೋಡ್ರಿ, 2 ಅಂತಕ್ಕಂಥದ್ದು ಏನಾಗಿದೆ ಹೇಳ್ರಿ, ಅವಿಭಾಜ್ಯ ಸಂಖ್ಯೆ ಆಗಿದೆ. ನಾನು ಆಗಲೇ ಹೇಳ್ಕೊಟ್ಟಿದ್ದೆ ನಿಮ್ಗ, 2 ಅಂತಂದ್ರೆ ಸಮ ಸಂಖ್ಯೆ ಅಂತ ಹೇಳಿದ್ದೆ ನಾನು ನಿಮ್ಗೆ. ಹಾಗಾದ್ರೆ ಇಲ್ಲಿ 2 ಅಂತಕ್ಕಂಥದ್ದು ಏನಾಗೈತಿ, ಅವಿಭಾಜ್ಯ ಸಂಖ್ಯೆ ಆಗೈತಿ. ಯಾಕೆ ಅವಿಭಾಜ್ಯ ಸಂಖ್ಯೆ ಆಗೈತಿ, ಈ 2 ಅಂತಕ್ಕಂಥದ್ದು ಕೇವಲ 1ರಿಂದ ಮಾತ್ರ ಏನಾಗ್ತತಿ, ಭಾಗ ಹೋಗ್ತತಿ. 2 ಅಂತಕ್ಕಂಥದ್ದು ಕೇವಲ ಯಾವ್ದ್ರಿಂದ ಭಾಗ ಹೋಗ್ತತಿ, 1ರಿಂದ ಮಾತ್ರ ಭಾಗ ಹೋಗ್ತತಿ, ಮತ್ತೆ 2ರಿಂದನೂ ಭಾಗ ಹೋಗ್ತತಿ. ಯಾವ ಸಂಖ್ಯೆ ಕೇವಲ 1ರಿಂದ ಮತ್ತು ತನ್ನಿಂದ ತಾನೇ ಭಾಗ ಹೋಗ್ತತಲ್ಲ, ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳನ್ನ ಕರಿತೀವಿ. ಹಾಗಾದ್ರೆ ಈ 2ನ್ನ 1 ಬಿಟ್ಟು ಮತ್ತೆ ಯಾವ್ದಾರ ಸಂಖ್ಯೆ ಭಾಗ ಮಾಡಕ್ ಆಗ್ತೈತೆ, ಇಲ್ಲ. ಕೇವಲ 2ರಿಂದ ಅಷ್ಟೇ ಭಾಗ ಹೋಗುತ್ತೆ. 2 1 2, 1 2 2. ಅದ್ ಬಿಟ್ಟು ಯಾವುದೇ ಸಂಖ್ಯೆಯಿಂದನೂ ಕೂಡ ಇದು ಭಾಗ ಹೋಗಲ್ಲ. ಹಾಗಾದ್ರೆ 2ರ ಅಪವರ್ತನಗಳು ಯಾವುವು, 1 ಬರ್ತೈತಿ, ಮತ್ತೊಂದು ಏನ್ ಬರ್ತೈತಿ, 2 ಬರ್ತೈತಿ. ಇವು 2ರ ಅಪವರ್ತನಗಳು. ಇದು 2 ಅಪವರ್ತನವನ್ನ ಹೊಂದಿರ್ತದಿಲ್ಲ, ಅದಕ್ಕೋಸ್ಕರ ನಾವ್ ಇದನ್ನ ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿಯಾಗಿ 3 ಕೂಡ ಕೇವಲ 1ರಿಂದ ಭಾಗ ಹೋಗ್ತತಿ, ಮತ್ತೆ 3ರಿಂದ ಭಾಗ ಹೋಗ್ತತಿ. ಇದು ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದನೂ ಕೂಡ ಇದೇನಾಗೋದಿಲ್ಲ, ಭಾಗ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವ್ ಇದನ್ನ ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿಯಾಗಿ 5 ಕೂಡ ಅಷ್ಟೇ, ಕೇವಲ 1ರಿಂದ ಭಾಗ ಹೋಗ್ತತಿ, ಮತ್ತೆ 5ರಿಂದ ಭಾಗ ಹೋಗ್ತತಿ. ಇದ್ ಬಿಟ್ಟು ಯಾವ್ದಾರ ಸಂಖ್ಯೆಯಿಂದ 5 ಭಾಗ ಹೋಗ್ತತಿ, ಇಲ್ಲ. ಅಂಡ್ ನೆಕ್ಸ್ಟ್ 7 ಕೂಡ ಸೇಮ್ ಆಸ್ ಇಟ್ ಈಸ್. ಅದು ಕೂಡ 1ರಿಂದ ಭಾಗ ಹೋಗ್ತತಿ, ಮತ್ತೆ 7ರಿಂದ ಭಾಗ ಹೋಗ್ತತಿ. ಅದು ಬಿಟ್ಟು ಮತ್ತೆ ಯಾವುದೇ ಸಂಖ್ಯೆಯಿಂದ 7 ಅಂತಕ್ಕಂಥದ್ದು ಏನಾಗೋದಿಲ್ಲ, ಭಾಗ ಹೋಗೋದಿಲ್ಲ. ಅದೇ ರೀತಿ 11, 13, 17, 19, 23, 29, 31, 37. ಒಟ್ಟಾರೆಯಾಗಿ ನಾ ಏನ್ ಮಾಡೇನಪ್ಪಾ ಅಂದ್ರೆ ಇಲ್ಲಿ 1ರಿಂದ 100ರವರೆಗೂ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನ ಒಂದು ಲಿಸ್ಟ್ ಮಾಡಿ ಕೊಟ್ಬಿಟ್ಟಾನಿಲ್ಲ. ಓಕೆ, 1ರಿಂದ 100ರವರೆಗೂ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನ ಒಂದು ಲಿಸ್ಟ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ನೀವು ವಿಡಿಯೋನ ಪಾಸ್ ಮಾಡ್ರಿ, ನಿಮ್ ನೋಟ್ಬುಕ್ ಒಳಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹಾಕೊಂಡು ನೀಟಾಗಿ ಎಲ್ಲಾ ಸಂಖ್ಯೆಗಳನ್ನ ಬರ್ಕೊಂಡ್ ಬಿಟ್ರಿ ಅಂದ್ರೆ ಇದ್ರ ಆಚೆಗೆ ಬರೋದಿಲ್ಲ ಸಂಖ್ಯೆಗಳ. ನಿಮಗ ಎಕ್ಸಾಮಿಗೆ ಕೊಡ್ಬೇಕಂದ್ರೆ ಅವ್ರು ಏನ್ ಮಾಡಿರ್ಬೋದು, 1ರಿಂದ 100ರೊಳಗನ ಇದ್ರೊಳಗೆ ಯಾವ್ದಾರ ಒಂದು ಸಂಖ್ಯೆನ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀಟಾಗಿ ಇದನ್ನ ಬರ್ಕೊಂಡು ಒಂದ್ 5-6 ಸಲ ಪದೇ ನೀವು ತೆಗೆದು ನೋಡ್ಬಿಟ್ರಿ ಅಂದ್ರೆ ನಿಮ್ಗೆ ಅವಿಭಾಜ್ಯ ಸಂಖ್ಯೆ ಯಾವ್ದಂತ ಏನಾಗ್ತೈತಿ ಈಸಿಯಾಗಿ ಗೊತ್ತಾಗ್ತೈತಿ. ಒಂದ್ ವೇಳೆ ನೋಡ್ರಿ, ನಿಮ್ ಎಕ್ಸಾಮ್ ಒಳಗೆ 95 ಕೊಟ್ಟಿದ್ರು, ಆಮೇಲೆ ಏನಪ್ಪಾ ಅಂತಂದ್ರೆ 93 ಕೊಟ್ಟಿದ್ರು, 91 ಕೊಟ್ಟಿದ್ರು, ಆಮೇಲೆ 97 ಕೊಟ್ಟಿದ್ರು. ಒಟ್ಟಾರೆ ಈಗ ಏನ್ ಮಾಡ್ಯಾರಪ್ಪ ಅಂದ್ರೆ 95, 93, 91, 97 4 ಸಂಖ್ಯೆಗಳನ್ನ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಹೌದಾ, 93, 91, 95, 97 ಈ ರೀತಿ 4 ಸಂಖ್ಯೆಗಳನ್ನ ಕೊಟ್ಟು ಇದ್ರೊಳಗೆ ಅವಿಭಾಜ್ಯ ಸಂಖ್ಯೆ ಯಾವ್ದು ಅಂತ ಕಂಡು ಹಿಡಿದ್ರಂದಾಗ ನೀವೇನಾಗ್ತೀರಿ, ಕನ್ಫ್ಯೂಸ್ ಆಗ್ತೀರಿ. ನೀವೇನ್ ಅನ್ಕೊಂಡ್ಬಿಡ್ತೀರ ಅಂತಂದ್ರೆ ಇಲ್ಲಿ 3 ಬಂದೈತಿ, ಹಾಗಾದ್ರೆ ಇದು ಭಾಗ ಹೋಗಲ್ಲ ಅಂತ ಅನಸ್ತತಿ. ಇಲ್ಲಿ 1 ಬಂದೈತಿ, ಭಾಗ ಹೋಗಲ್ಲ ಅನಸ್ತತಿ. 5 ಬಂದೈತಿ, ಭಾಗ ಹೋಗಲ್ಲ ಅನಸ್ತತಿ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳಂತ ಬಿಡ್ತೀರಿ. ಈ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತಂದ್ರೆ ನೀವು ನೀಟಾಗಿ ಇದ್ರೊಳಗ 97 ಇದ್ರೊಳಗೆ ರೈಟ್ ಆನ್ಸರ್ ಇದೇ ಪ್ರೈಮ್ ನಂಬರ್ ಅಂತ ನೀವು ಕರೆಕ್ಟ್ ಆಗಿ ಕಂಡು ಹಿಡಿತೀರಿ ಅಂತ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ಇವುಗಳನ್ನ ಎಲ್ಲಾ ಸಂಖ್ಯೆಗಳನ್ನ 1ರಿಂದ 100ರವರೆಗೂ ಕೊಟ್ಟಿರ್ತಕ್ಕಂತ ಈ ಪ್ರೈಮ್ ನಂಬರ್ಸ್ ಅನ್ನ ನೀಟಾಗಿ ಬರ್ಕೊಂಡು ಪದೇ ಏನ್ ಮಾಡ್ಬೇಕು, ನೋಡ್ಬೇಕು. ಅಂದಾಗ ನಿಮಗ ಇದನ್ನ ಕೇವಲ 1 ಸೆಕೆಂಡ್ ಒಳಗೆ ಆನ್ಸರ್ ಅನ್ನ ಏನ್ ಮಾಡ್ಬೋದು, ನೀವು ಕಂಡು ಹಿಡಿಬಹುದು. ಓಕೆ, ನೀವ್ ಇದಕ್ಕನ 10 ನಿಮಿಷ ತಗೊಂಡ್ರಿ ಅಂತಂದ್ರೆ ನಿಮ್ ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡಕ್ ಆಗಲ್ಲ. ನೀವ್ ಈ ರೀತಿ ಬೇಗ ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕಂದ್ರೆ ಈ ರೀತಿ ನೀವು ಬರ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇದು ಬಿಟ್ರೆ ಅನದರ್ ವೇ ಇಲ್ಲ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಜ್ಯ ಸಂಖ್ಯೆಗಳು. ನೋಡ್ರಿ,
ಭಾಜ್ಯ ಅವಿಭಾಜ್ಯ, ಇಲ್ಲಿ ಕೂಡ ಅಪೋಸಿಟ್ ಏನಪ್ಪಾ ವರ್ಡ್ ಬರ್ತೈತಲ್ಲ, ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ, ವಿರುದ್ಧಾರ್ಥಕ ಪದಗಳು ಬರ್ತಾವ, ಭಾಜ್ಯ ಮತ್ತು ಅವಿಭಾಜ್ಯ. ಅದೇ ರೀತಿಯಾಗಿ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನಾಗಿರ್ತೈತಿ ಹೇಳಿದ್ರೆ ಒಂದರಿಂದ ಭಾಗ ಹೋಗಿರ್ತೈತಿ ಮತ್ತೆ ತನ್ನಿಂದ ತಾನೇ ಭಾಗ ಹೋಗಿರ್ತೈತಿ. ಇಲ್ಲಿ ಭಾಜ್ಯ ಸಂಖ್ಯೆಗಳಂತಂದ್ರೆ ಇದು ಅದು ಕೇವಲ 2 ಅಪವರ್ತನಗಳನ್ನು ಹೊಂದಿರ್ತೈತಿ ಅವಿಭಾಜ್ಯ ಸಂಖ್ಯೆ. ಬಟ್ ಭಾಜ್ಯ ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ತೈತಿ. ಯಾವುದು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ತೈತಲ್ಲ ಆ ಸಂಖ್ಯೆಯನ್ನ ನಾವೇನಂತ ಕರಿತೀವಿ, ಭಾಜ್ಯ ಸಂಖ್ಯೆ ಅಥವಾ ಕಂಪೋಸಿಟ್ ನಂಬರ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಇದು ಒಂದು ತನ್ನಿಂದ ತಾನೇ ಭಾಗ ಹೋಗುದು ಮತ್ತೆ ಒಂದರಿಂದ ಭಾಗ ಹೋಗುದು ಅವಿಭಾಜ್ಯ ಸಂಖ್ಯೆ. ಅದನ್ನ ಹೊರತುಪಡಿಸಿ ಎಲ್ಲಾ ಸಂಖ್ಯೆಗಳಿಂದ ಅಂದ್ರೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಹೋಗ್ತಕ್ಕಂಥವಕ್ಕೆ ನಾವೇನಂತ ಕರಿತೀವಿ, ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಫಾರ್ ಎಕ್ಸಾಂಪಲ್ 4, ಈ 4 ನೋಡ್ರಿ, 4 ಯಾವ್ದ್ರಿಂದ ಭಾಗ ಹೋಗ್ತತಿ? ಓಕೆ, 4 ಅಂತಕ್ಕಂಥದ್ದು 4 1ರಿಂದ ಭಾಗ ಹೋಗ್ತತಿ, 4 2ರಿಂದ ಭಾಗ ಹೋಗ್ತತಿ, ಮತ್ತೆ 4 ಏನಪ್ಪಾ ಅಂದ್ರೆ ತನ್ನಿಂದ ತಾನೇ ಏನ್ ಮಾಡ್ತತಿ ಭಾಗ ಹೋಗ್ತತಿ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಅಪವರ್ತನಗಳ ಸಂಖ್ಯೆ ಎಷ್ಟದಾವ? 3 ಅದಾವ. 2ಕ್ಕಿಂತ ಹೆಚ್ಚದಾವಲ್ಲ, ಅದಕ್ಕೋಸ್ಕರ 4ಅನ್ನ ನಾವೇನಂತ ಕರಿತೀವಿ, ಭಾಜ್ಯ ಸಂಖ್ಯೆ ಅಂತ ಏನ್ ಮಾಡ್ತೀವಿ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ 10 ನೋಡ್ರಿ. ಓಕೆ, ಈ 10 ಅಂತಕ್ಕಂಥದನ್ನ ನೋಡ್ರಿ. 10 1ರಿಂದ ಭಾಗ ಹೋಗ್ತತಿ, 10 10ರಿಂದ ಭಾಗ ಹೋಗ್ತತಿ, ಆಮೇಲೆ 10 2ರಿಂದ ಭಾಗ ಹೋಗ್ತತಿ, ಮತ್ತೆ 10 ಏನ್ ಮಾಡ್ತತಿ 5ರಿಂದನೂ ಕೂಡ ಏನಾಗ್ತತಿ ಭಾಗ ಹೋಗ್ತತಿ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಅಪವರ್ತನಗಳ ಸಂಖ್ಯೆ ಎಷ್ಟಾಗಿದಾವ ಹೇಳ್ರಿ? 10ರ ಅಪವರ್ತನಗಳು 1 2 3 4 ಆಗಿದಾವ. 10ರ ಅಪವರ್ತನಗಳು ಎಷ್ಟದಾವ ಹೇಳ್ರಿ? 4 ಅದಾವ. ಹಾಗಾದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದೈತಿ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಭಾಜ್ಯ ಸಂಖ್ಯೆ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ನಾನು ಕೂಡ ಇಲ್ಲಿ 1ರಿಂದ 100ರವರೆಗೂ ಇರ್ತಕ್ಕಂಥ ಭಾಜ್ಯ ಸಂಖ್ಯೆಗಳನ್ನ ಇಲ್ಲೊಂದು ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಇದು ಎಲ್ಲವನ್ನು ಕೂತ್ಕೊಂಡು ನೀಟಾಗಿ ಬರ್ಕೊಂಡು ಪ್ರತಿನಿತ್ಯ ನೋಡ್ತಾ ಹೋದ್ರೆ ನೀವು ಭಾಜ್ಯ ಸಂಖ್ಯೆಗಳನ್ನ, ಅವಿಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಎಲ್ಲವನ್ನು ಕೂಡ ಈಸಿಯಾಗಿ ಏನ್ ಮಾಡ್ಬೋದು ಹೇಳ್ರಿ, ಗುರ್ತು ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಸ್ಕ್ವೇರ್ ನಂಬರ್ಸ್ ಅಂತ ನಾವು ಇವುಗಳನ್ನ ಏನ್ ಮಾಡ್ತೀವಿ ಕರಿತೀವಿ. ಸ್ಕ್ವೇರ್ ಅನ್ನ ನಾವು ಯಾವ್ದ್ರಿಂದ ಗುರ್ತು ಮಾಡ್ತೀವಪ್ಪ ಅಂದ್ರೆ n ಸ್ಕ್ವೇರ್ ಅಂತ ಗುರ್ತು ಮಾಡ್ತೀವಿ. ಇಲ್ಲಿ n ಅಂತಂದ್ರೆ ನಂಬರ್, n ಅಂತಂದ್ರೆ ಏನು ನಂಬರ್. ಹಾಗಾದ್ರೆ n ಅನ್ನ 2 ಸಲ ಗುಣಿಸಿದಾಗ, n ಅನ್ನ 2 ಸಲ ಗುಣಿಸಿದಾಗ ನಮಗೆ ಏನ್ ಸಿಗ್ತೈತಿ ಹೇಳ್ರಿ? ಸ್ಕ್ವೇರ್ ನಂಬರ್ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ನಾವ್ n ಜಾಗದೊಳಗ 2ಅನ್ನ ಹಾಕಿವಿ ಅಂತ ಅನ್ಕೋರಿ. n ಜಾಗದೊಳಗೆ ಎಷ್ಟು ಮಾಡಿ ಏನ್ ಹಾಕಿವಿ? 2ಅನ್ನ ಹಾಕಿವಿ. n ಸ್ಕ್ವೇರ್ ಅಂದ್ರೆ 2ಅನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು? 2 ಸಲ ಗುಣಾಕಾರ ಮಾಡ್ಬೇಕು. 2 ಇಂಟು 2 ಎಷ್ಟಾಯ್ತು? 2 2 ಎಷ್ಟಾಯ್ತು? 4 ಆಯ್ತು. ಹಾಗಾದ್ರೆ 4 ಅನ್ನೋದು ಏನಾಗಿರ್ತೈತಿ ಹೇಳ್ರಿ? ವರ್ಗ ಸಂಖ್ಯೆ ಆಗಿರ್ತೈತಿ. ಇದನ್ನ ನಾವೇನಂತ ಕರಿತೀವಿ? ಸ್ಕ್ವೇರ್ ನಂಬರ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಇದು ಆಧಾರ ಸಂಖ್ಯೆ, ಇದೇನಾಗಿರ್ತತಿ? ಘಾತ ಸಂಖ್ಯೆ ಇರ್ತತಿ. ಮುಂದಿನ ತರಗತಿಗಳು ನಾನು ಇದನ್ನ ಹೇಳ್ಕೊಡ್ತೇನೆ ನೀವು. ಆಧಾರ ಸಂಖ್ಯೆ ಮತ್ತೆ ಘಾತ ಸಂಖ್ಯೆ. ಆಧಾರ ಸಂಖ್ಯೆ, ಈ ಆಧಾರ ಸಂಖ್ಯೆ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು? 2 ಸಲ ಗುಣಾಕಾರ ಮಾಡ್ಬೇಕು. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಘಾತ ಸಂಖ್ಯೆ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಅದೇ ರೀತಿಯಾಗಿ ನೋಡ್ರಿ, ಒಂದ್ ವೇಳೆ n ಜಾಗದೊಳಗ 4 ಇಟ್ಟಿವಿ ಅಂತ ಅನ್ಕೋರಿ, ಹೌದಾ? n ಸ್ಕ್ವೇರ್ 4 ಸ್ಕ್ವೇರ್, n ಅನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು? 2 ಸಲ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 4 ಇಂಟು 4 ಇಸ್ ಈಕ್ವಲ್ ಟು 16. 4 4 ಎಷ್ಟು ಆಗ್ತತಿ? 16 ಆಗ್ತತಿ. ಹಾಗಾದ್ರೆ 16 ಅನ್ನೋದು ಏನಾಗಿರ್ತತಿ ಹೇಳ್ರಿ? ವರ್ಗ ಸಂಖ್ಯೆ ಆಗಿರತ್ತೆ. 16 ಅನ್ನೋದು ಏನಾಗಿರ್ತತಿ? ವರ್ಗ ಸಂಖ್ಯೆ ಆಗಿರ್ತತಿ. ಹಾಗಾದ್ರೆ ನೋಡ್ರಿ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ದೊರೀತಕ್ಕಂತ ಗುಣಲಬ್ಧ, ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧವನ್ನ ನಾವೇನಂತ ಕರಿತೀವಿ? ವರ್ಗ ಸಂಖ್ಯೆ, ಸ್ಕ್ವೇರ್ ನಂಬರ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಓಕೆ ನೋಡ್ರಿ, ಅಥವಾ n ಎಂಬ ಸಂಖ್ಯೆಯನ್ನು ಅದೇ ಸಂಖ್ಯೆ n ನಿಂದ ಗುಣಿಸಿದಾಗ, n ಅಂತಕ್ಕಂಥ ಸಂಖ್ಯೆಯನ್ನ ಅದೇ ಸಂಖ್ಯೆ n ನಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧವನ್ನ ನಾವೇನಂತ ಕರಿತೀವಿ? ವರ್ಗ ಸಂಖ್ಯೆ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ವರ್ಗವನ್ನ ನಾವು ಯಾವ ಒಂದು ಇದ್ರೊಳಗೆ ಸಂಕೇತಿಸ್ತೇವಪ್ಪ ಅಂದ್ರೆ n ಸ್ಕ್ವೇರ್ ಅಂತಕ್ಕಂಥದ್ರೊಳಗೆ ನಾವೇನ್ ಮಾಡ್ತೀವಿ? ಅದನ್ನ ಸಂಕೇತವನ್ನ ಮಾಡ್ತೀವಿ. n ಸ್ಕ್ವೇರ್ ಅಂತಂದ್ರೆ ಅದು ವರ್ಗ ಸಂಖ್ಯೆ ಅಂತ ನೀವೇನ್ ಮಾಡ್ಕೋಬೇಕು? ತಿಳ್ಕೊಬೇಕು. ವರ್ಗ ಅಂತಂದ್ರೆ 2, ವರ್ಗ ಅಂತಂದ್ರೆ ಏನು? 2. ಸ್ಕ್ವೇರ್ ಕೊಟ್ಟೈತಿ ಅಂತಂದ್ರೆ ಅದನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು? ನಾವು 2 ಸಲ ಗುಣಾಕಾರ ಮಾಡ್ಬೇಕು ಅಂತ ನಾವೇನ್ ಮಾಡ್ಬೇಕಾಗ್ತದೆ? ತಿಳ್ಕೊಬೇಕಾಗ್ತದೆ. ಹಾಗಾದ್ರೆ ಇಲ್ಲಿದ್ದಾಗ ಇದು ಘಾತ ಸಂಖ್ಯೆ ಅಂತ ಕರಿತೀವಿ. ಇದೇನ್ ಮಾಡ್ತೇವೆ ನಾವು? ಸಾರಿ, ಇದು ಆಧಾರ ಸಂಖ್ಯೆ ಅಂತ ಕರಿತೀವಿ. ಇದನ್ನ ಏನ್ ಮಾಡ್ತೀವಿ? ಘಾತ ಸಂಖ್ಯೆ ಅಂತ ಕರಿತೀವಿ. ಆಧಾರ ಸಂಖ್ಯೆನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು? 2 ಸಲ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 2 ಸಲ ಒಂದು ಸಂಖ್ಯೆಯನ್ನ
ಎರಡು ಸಲ ಗುಣಾಕಾರ ಮಾಡಿ ಬಂದಂತ ಗುಣಲಬ್ಧವನ್ನ ನಾವೇನಂತ ಕರಿತೀವಿ, ವರ್ಗ ಸಂಖ್ಯೆ ಅಂತ ಕರಿತೀವಿ. ನಾ ಯಾಕೆ ನಿಮ್ಗೆ ಇದನ್ನ ಪದೇ ಪದೇ ಹೇಳಾಕುಂತಾನಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಇಷ್ಟು ಆದ್ರೂ ಅರ್ಥ ಆಗ್ಲಿಕ್ಕಂದ್ರೆ ವಿಡಿಯೋನ ಫಾಸ್ಟ್ ಮಾಡ್ಕೋರಿ, ಇದನ್ನ ನೀಟಾಗಿ ಬರ್ಕೋರಿ. ಇಲ್ಲಾಂದ್ರೆ ವಿಡಿಯೋನ ಸ್ವಲ್ಪ ಏನ್ ಮಾಡಿ ಹಿಂದಕ್ಕೆ ತಗೊಂಬರಿ, ಮತ್ತೆ ರೀಪ್ಲೇ ಮಾಡ್ಕೊಂಡು ನೋಡ್ತಾ ಹೋಗ್ರಿ. ಅವಾಗ ನಿಮ್ಗೆ ಏನಾಗ್ತದೆ, ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ನಾ ಏನ್ ಮಾಡೇನಂದ್ರೆ 30ವರೆಗೂ ವರ್ಗ ಸಂಖ್ಯೆಗಳನ್ನ ಕೊಟ್ಟೇನೆ ನೋಡ್ರಿ. 1 ಇಂಟು 1, 1ರ ವರ್ಗ ಏನಾಗಿರ್ತತಿ 1 ಆಗಿರ್ತತಿ. 2ರ ವರ್ಗ 4, 3ರ ವರ್ಗ 9, ಹೌದಾ. 4ರ ವರ್ಗ ಸಂಖ್ಯೆ ಯಾವುದು 16, 5ರ ವರ್ಗ ಸಂಖ್ಯೆ 25, 6ರ ವರ್ಗ ಸಂಖ್ಯೆ 36. ಈ ರೀತಿ ನಾ ಏನ್ ಮಾಡೇನಂದ್ರೆ ಒಟ್ಟು ಇಲ್ಲೇ 30ರವರೆಗೂ ಏನ್ ಮಾಡೇನಪ್ಪ ಅಂತಂದ್ರೆ ವರ್ಗ ಸಂಖ್ಯೆಗಳನ್ನ ಕೊಟ್ಟಿದ್ದೇನೆ. ಓಕೆ, ಇವುಗಳನ್ನ ನೀವು ನೀಟಾಗಿ ಬರ್ಕೊಂಡು ಪ್ರತಿನಿತ್ಯ ಒಂದು 5-5 ನಿಮಿಷ ನೋಡ್ಕೊಂತ ಹೋದ್ರು ಸಹಿತ ಯಾವ್ದು ವರ್ಗ ಸಂಖ್ಯೆ ಅಂತೇಳಿ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಕಂಡುಹಿಡಿಬಹುದು. ನೀವು ಈ ರೀತಿ ಇದನ್ನ ಪರ್ಫೆಕ್ಟ್ ಆಗಿ ಒಂದ್ಸಲ ತಿಳ್ಕೊಂಡ ನೆನ್ಪಿಟ್ಕೊಂಡ್ಬಿಟ್ರಿ ಅಂದ್ರೆ ಇದ್ರ ರಿಲೇಟೆಡ್ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನೀವು ಈಸಿಯಾಗಿ ಏನ್ ಮಾಡ್ತೀರಿ, ಟಿಕ್ ಮಾಡ್ಕೊಂತ ಹೋಗ್ತೀರಿ. ನಾಳೆ ನಿಮ್ಗೆ ಬರ್ತಕ್ಕಂಥ ನವೋದಯ ಎಕ್ಸಾಮ್ ಒಳಗ ಇದೇ ರೀತಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಭಾಜ್ಯ ಸಂಖ್ಯೆಗಳ ಮೇಲೆ ಅಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಇದ್ರ ರಿಲೇಟೆಡ್ ನಿಮ್ಗೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಕ್ವಶನ್ ಕೊಟ್ಟಿರ್ತಾರೆ. ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತೇಳಿ ನಾ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಪ್ರಶ್ನೆ ಪತ್ರಿಕೆ ಬಿಡಿಸ್ಕೊಂತ ಹೋಗ್ತೇನೆ. ಮತ್ತೆ ಅದ್ರ ರಿಲೇಟೆಡ್ ಬರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತ ಬಿಡಿಸ್ಕೊಂತ ಹೋಗ್ತೇನೆ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ಈ ರೀತಿ ತರಗತಿಗಳನ್ನ ನೀವು ನೋಡ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಹೇಳಿದ್ನಲ್ಲ, ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊರಿ. ಅಷ್ಟೇ ಅಲ್ಲ, ಈ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅರ್ಥ ಆಗ್ಲಿಕ್ಕೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ನೀವು ಪ್ರತಿನಿತ್ಯ ಕಂಟಿನ್ಯೂಸ್ ತರಗತಿಗಳನ್ನ ಕೇಳ್ಕೊಂತ ಹೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಘನ ಸಂಖ್ಯೆಗಳು. ನೋಡ್ರಿ, ವರ್ಗ ಅಂತಂದ್ರೆ 2, ಘನ ಅಂತಂದ್ರೆ ಎಷ್ಟು 3. ಘನ ಅಂತಂದ್ರೆ ಎಷ್ಟಾಗ್ತದೆ ಹೇಳ್ರಿ, 3 ಆಗ್ತದೆ. ನಾವ್ ಇದನ್ನ ಏನಂತ ಕರಿತೀವಿ, n³ ಅಂತಕ್ಕಂತ ಒಂದು ಸಂಕೇತದಿಂದ ಏನ್ ಮಾಡ್ತೀವಿ, ಸಂಕೇತೀಕರಿಸ್ತೀವಿ. ಓಕೆ, ಅದು n² ಅಂತಂದ್ರೆ ವರ್ಗ ಸಂಖ್ಯೆ. ಇನ್ನ n³ ಅಂತಂದ್ರೆ ಏನ್ ಬರ್ತದೆ ಹೇಳ್ರಿ, ಘನ ಸಂಖ್ಯೆ ಬರ್ತದೆ. ಹಾಗಾದ್ರೆ n ಅನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು ನಾವು, 3 ಸಲ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ, n ಅಂತಕ್ಕಂಥ ಜಾಗದೊಳಗೆ ನಾವ್ ಏನ್ ಮಾಡೋಣ, 3ನೇ ಇಟ್ಕೊಳ್ಳೋಣ. 3ನೇ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು, 3 ಸಲ ಗುಣಾಕಾರ ಮಾಡ್ಬೇಕು. ಓಕೆ, 3 ಇಂಟು 3 ಇಂಟು 3. ಓಕೆ, 3 ಮೂರ್ಲೆ ಎಷ್ಟು 9, 3 ಮೂರ್ಲೆ 6 ಅಂದಿರ್ ಮತ್ತ ಅಲ್ಲ, 3 3 6 ಅಲ್ಲ, 3 ಮೂರ್ಲೆ 3ನ್ನ ಏನು 3 ಸಲ ಗುಣಾಕಾರ ಮಾಡಿದಾಗ 3 ಮೂರ್ಲೆ ಎಷ್ಟು 9, 9 ಮೂರ್ಲೆ ಎಷ್ಟು 27. ಹಾಗಾದ್ರೆ 27 ಅನ್ನೋದು ಏನಾಗಿರ್ತದೆ ಹೇಳ್ರಿ, ಘನ ಸಂಖ್ಯೆ ಆಗಿರ್ತದೆ. 27 ಅನ್ನೋದು ಏನಾಗಿರ್ತತಿ, 27 ಅನ್ನೋದು ಏನಾಗಿರ್ತತಿ, ಘನ ಸಂಖ್ಯೆ ಆಗಿರ್ತತಿ. ಹಾಗಾದ್ರೆ ಅದೇ ರೀತಿಯಾಗಿ ಇನ್ನೊಂದು ನೋಡ್ಕೊಳ್ಳೋಣ. ನಾವು n ಜಾಗದೊಳಗೆ ಏನ್ ಮಾಡೋಣಪ್ಪ ಅಂತಂದ್ರೆ 5 ಇಟ್ಕೊಳ್ಳೋಣ. n ಜಾಗದೊಳಗೆ ಏನ್ ಮಾಡೋಣ ನಾವು 5 ಇಟ್ಕೊಳ್ಳೋಣ. ಹಾಗಾದ್ರೆ ಇದ್ರ ಘಾತ ಎಷ್ಟು 3. n ಅನ್ನ 5ನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು, 3 ಸಾರಿ ಗುಣಾಕಾರ ಮಾಡ್ಬೇಕು. 5 ಇಂಟು 5 ಇಂಟು 5, 5 5 10 10 ಸಾರಿ 5 15 ಹಿಂಗಲ್ಲ, 5 ಇಂಟು 5, 5 5ಲೆ 25, 5 1ಲೆ 5, 5 2ಲೆ 10, 5 3ಲೆ 15, 5 4ಲೆ 20, 5 5ಲೆ ಎಷ್ಟು 25, 25 5ಲೆ 25 1ಲೆ 25, 25 2ಲೆ 50, 25 3ಲೆ 75, 25 4ಲೆ 100, 25 5ಲೆ 125, 25 ಇರ್ಲೆ ಎಷ್ಟು ಆಗ್ತದೆ ಹೇಳ್ರಿ, 125 ಆಗ್ತದೆ. ಹಾಗಾದ್ರೆ 125 ಅನ್ನೋದು ಏನಾಗಿರ್ತದೆ ಹೇಳ್ರಿ, ಘನ ಸಂಖ್ಯೆ ಆಗಿರ್ತದೆ. ಅರ್ಥ ಆಗಂತತಿ. ಯಾವುದೇ ಒಂದು ಸಂಖ್ಯೆಯನ್ನ ನಾವು 3 ಸಲ ಗುಣಾಕಾರ ಮಾಡಿ ಪಡೆದಂತ ಗುಣಲಬ್ಧವನ್ನ ನಾವೇನಂತ ಕರಿತೀವಿ, ಘನ ಸಂಖ್ಯೆ ಅಂತ ಕರಿತೀವಿ. 2 ಸಲ ಗುಣಾಕಾರ ಮಾಡಿ ಪಡೆದಂತ ಗುಣ ಸಂಖ್ಯೆ ವರ್ಗ ಸಂಖ್ಯೆ ಆಗಿದ್ರೆ 3 ಸಾರಿ ಗುಣಾಕಾರ ಮಾಡಿ ಪಡೆದಂತ ಸಂಖ್ಯೆನ ನಾವು ಘನ ಸಂಖ್ಯೆ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಉದಾಹರಣೆ n ಇಂಟು n². ಹಾಗಾದ್ರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ಲಿ n ಇಂಟು n², ಇದರ ಒಂದು ಸಂಕೇತ. ಅಥವಾ ನೀವು n³ ಅಂತ ಬರೆದ್ರು ಕೂಡ ನಡೀತೈತೆ. ಇಲ್ಲಿ ನೋಡ್ರಿ, n ಇಂಟು n² ಅಂತ. ಫಾರ್ ಎಕ್ಸಾಂಪಲ್ n ಜಾಗಗಳು ನಾನು ಹೇಳಿದೆ ನಿಮ್ಗೆ, ಏನ್ ಮಾಡೋಣಪ್ಪ ಅಂದ್ರೆ 2 ಇಟ್ಕೊಳ್ಳೋಣ. n ಜಾಗಗಳು 2 ಇಟ್ಕೊಳ್ಳೋಣ. n ಇಂಟು n ಜಾಗಗಳು ಮತ್ತೆಷ್ಟು 2, ಅದ್ರ ಸ್ಕ್ವೇರ್ ರೂಟ್ ಎಷ್ಟೈತಿ 2 ಐತಿ. ಹಾಗಾದ್ರೆ ನೋಡ್ರಿ, n ಇಂಟು 2ನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು ನಾವು, ಮತ್ತೆ 2 ಸಲ ಗುಣಾಕಾರ ಮಾಡ್ಬೇಕು. 2 ಇಂಟು 2. ಹಾಗಾದ್ರೆ ನಾವು 2ನ್ನ 3 ಸಲ ಗುಣಾಕಾರ ಮಾಡ್ದಂಗ ಆಯ್ತಲ್ಲ. ಈ ರೀತಿ ಬರೆದ್ರು ಕೂಡ ಒಂದೇ ಆಗ್ತತಿ, ಈ ರೀತಿ ಬರೆದ್ರು ಕೂಡ ಏನಾಗ್ತತಿ, ಒಂದೇ ಆಗ್ತತಿ. ಹಾಗಾದ್ರೆ 2 2ಲೆ 4, 4 2ಲೆ 8. 8 ಅನ್ನೋದು ಏನಾಗಿರ್ತತಿ ಹೇಳ್ರಿ,
ಘನ ಸಂಖ್ಯೆ ಆಗಿರ್ತೈತಿ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಿದೀನಿ. ನೋಡ್ರಿ ಇಲ್ಲಿ ನಾ ಏನ್ ಮಾಡಿದ್ದೇನೆ ಅಂದ್ರೆ 20ವರೆಗೂ ಘನ ಸಂಖ್ಯೆಗಳನ್ನ ಲಿಸ್ಟ್ ಮಾಡಿದ್ದೇನೆ. ನೋಡ್ರಿ 1ನ್ನ 3 ಸಲ ಗುಣಾಕಾರ ಮಾಡಿದೆ, 2ನ್ನ 3 ಸಲ, 3ನ್ನ 3 ಸಲ, 4ನ್ನ 3 ಸಲ, ಈ ರೀತಿ ನಾನು 20ವರೆಗೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ನಿಮಗ ಒಂದು ಘನ ಸಂಖ್ಯೆಗಳ ಚಾರ್ಟ್ ಅನ್ನ ಕೊಟ್ಬಿಟ್ಟೇನೆ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನ ನಿಮ್ಮ ಎಕ್ಸಾಮ್ ಒಳಗೆ ಕೇಳಲ್ಲ. ಅವೆಲ್ಲ ನೀವು ಹೆಂಗ ಹೈಯರ್ ಕ್ಲಾಸಿಗೆ ಹೋಗ್ತಿರಲ್ಲ ಆ ರೀತಿಯ ಹಂಗ ನಿಮ್ಗ ಏನ್ ಮಾಡ್ತಾ ಪ್ರಶ್ನೆಗಳನ್ನ ಕೇಳ್ಕೊತಾ ಬರ್ತಾರ. ಈಗ ನೀವು ಮೊರಾರ್ಜಿ, ನವೋದಯ ಇವನ್ ನೀವು 10th ಹೋದ್ರು ಸಹಿತ ನಿಮ್ಗೆ ಇದನ್ ಬಿಟ್ಟು ಜಾಸ್ತಿ ಕೇಳೋದಿಲ್ಲ, ಇಷ್ಟವರೆಗೂ ಮಾತ್ರ ಕೇಳ್ತಿರ್ತಾರ. ಅದಕ್ಕೋಸ್ಕರ ಏನ್ ಮಾಡ್ರಿ ಅಂದ್ರೆ ಇದನ್ನ ನೀಟಾಗಿ ಒಂದು ಬಾಕ್ಸ್ ಅನ್ನ ರೆಡಿ ಮಾಡ್ಕೊರಿ, ಪ್ರತಿನಿತ್ಯ ನೋಡ್ತಾ ಹೋಗ್ರಿ. ನೀವು ನೀಟಾಗಿ ನೋಟ್ಸ್ ಮಾಡ್ಕೊಂಡು ಬರ್ಕೊಂಡ್ ದಿನ ನೋಡ್ಕೊಂತ ಹೋಗ್ಬಿಟ್ರಿಪ್ಪ ಅಂದ್ರೆ ಒಂದ್ 5-6 ಸಲ ನೋಡ್ಬಿಟ್ರೆ ಇದನ್ನ ನಿಮ್ ಕಾನ್ಸೆಪ್ಟ್ ಏನಾಗ್ಬಿಡ್ತೈತಿ, ಪರ್ಫೆಕ್ಟ್ ಆಗ್ಬಿಡ್ತೈತಿ. ನೀವು ಬೇಸಿಕ್ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೀವೇನ್ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಪ್ರಶ್ನೆ ಬಂದ್ರು ಸಹಿತ ಇದು ರಿಲೇಟೆಡ್ ಲೆಕ್ಕಗಳು ಬಂದಾಗ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಘನ ಸಂಖ್ಯೆಗಳು ಆದ್ಮೇಲೆ ಅರೇಬಿಕ್ ಮತ್ತು ರೋಮನ್ ಸಂಖ್ಯೆಗಳು. ಹಾಗಾದ್ರೆ ಅರೇಬಿಕ್ ಸಂಖ್ಯೆಗಳಂದ್ರೆ 1, 2, 3, 4, 5, 6 ಈ ಚಾರ್ಟ್ ಕೊಟ್ಟಿದ್ದೀನಿ. ಇವುಗಳಿಗೆ ನಾವೇನಂತ ಕರಿತೀವಿ, ಅರೇಬಿಕ್ ಸಂಖ್ಯೆಗಳಂತ ಕರಿತೀವಿ. ಇನ್ನು ರೋಮನ್ ಸಂಖ್ಯೆಗಳಂದಾಗ ನೋಡ್ರಿ 1 ಬರೆದ್ರೆ 1, 2 ನಾವು ಗೆರೆ ಹೇಳಿದ್ರೆ 2, 3 ಗೆರೆ ಹೇಳಿದ್ರೆ 3. ನೋಡ್ರಿ 3ಕ್ಕಿಂತ ಹೆಚ್ಚು ಗೆರೆಗಳನ್ನ ನಾವು ಎಳಿಬಾರ್ದು. ಇಲ್ಲಿ ನಾವು ರೋಮನ್ ಸಂಖ್ಯೆಗಳ ಒಂದು ರೂಲ್ ಏನಪ್ಪಾ ಅಂತಂದ್ರೆ ಒಂದು ಸಂಖ್ಯೆಯನ್ನ 3ಕ್ಕಿಂತ ಅಂದ್ರೆ ಒಂದ್ ಸಿಂಬಾಲ್ ಅನ್ನ ನಾವು 3ಕ್ಕಿಂತ ಹೆಚ್ಚು ಬಾರಿ ಏನ್ ಮಾಡಬಾರ್ದು, ಬಳಸಬಾರ್ದು. 3ಕ್ಕಿಂತ ಹೆಚ್ಚು ಬಾರಿ ಬಳಸಿದ್ರೆ ಏನಾಗ್ತದೆ, ತಪ್ಪಾಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಈ ಒಂದು ಗೆರೆಯನ್ನು ನಾವು ಒಂದ್ಸಲ ಬಳಸಿದ್ರೆ 1 ಆಗ್ತದೆ, 2 ಸಲ ಬಳಸಿದ್ರೆ 2 ಆಗ್ತದೆ, 3 ಸಲ ಬಳಸಿದ್ರೆ ಏನಾಗ್ತದೆ, 3 ಆಗ್ತದೆ. 4 ಆಗ್ಬೇಕಂದ್ರೆ ನಾವ್ ಇನ್ನೊಂದ್ ಸಲ ಬಳಸಿದ್ರೆ ಇದು ಏನಾಗ್ತತಿ, ತಪ್ಪಾಗ್ತದೆ. ಯಾಕಂದ್ರೆ ಒಂದು ಸಂಕೇತವನ್ನ ನಾವ್ ಏನ್ ಮಾಡ್ಬೋದು, ಕನಿಷ್ಠ 3 ಬಾರಿ ಮಾತ್ರ ಬಳಸಬಹುದು, ಅದಕ್ಕಿಂತ ಹೆಚ್ಚು ಬಾರಿ ಏನ್ ಮಾಡಕ್ಕಾಗಂಗಿಲ್ಲ, ಬಳಸಕ್ ಆಗಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ, ಹಾಗಾದ್ರೆ ಇಲ್ಲೇನಪ್ಪಾ ಅಂತ 1, 2, 3, 4 ಏನ್ ಮಾಡೈತಿ, ಐ ವಿ ಬರ್ತದೆ. ಹಾಗಾದ್ರೆ 5 ಅಂತಂದಾಗ ವಿ ಬರ್ತದೆ. 5ಕ್ಕ ನೋಡ್ರಿ ಇಲ್ಲಿ ಬಂದ್ರೆ ಮೈನಸ್ ಆಗ್ತತಿ. ಏನ್ ಸಂಖ್ಯೆ ಇರ್ತದಲ್ಲ, ಸಂಖ್ಯೆ ಹಿಂದ್ಗಡೆ ಎಡಗಡೆ ಬಂದ್ರೆ ಏನಾಗ್ತತಿ, ಮೈನಸ್ ಆಗ್ತತಿ. ಅದೇ ಬಲಗಡೆ ಹೋದ್ರೆ ಏನಾಗ್ತದ, ಪ್ಲಸ್ ಆಗ್ತತಿ. ಓಕೆ, ಹಾಗಾದ್ರೆ 5ರೊಳಗ 1ನ್ನ ಮೈನಸ್ ಮಾಡಿದ್ರೆ ಎಷ್ಟಾಗ್ತತಿ, 4 ಬರ್ತದೆ. ಹಾಗಾದ್ರೆ ಐ ವಿ ಅಂತಕ್ಕಂಥದ್ದು ಏನಾಗಿರ್ತತಿ ಅಂತಂದ್ರೆ 4ರ ಸಂಕೇತ ಆಗೈತಿ. ಇನ್ನ ವಿ ಅಂತಂದ್ರೆ 5, 5ಕ್ಕ ಮತ್ತೊಂದು ಕುಡ್ಸಿದ್ರೆ ಏನಾಗ್ತತಿ, 6 ಆಗ್ತತಿ. ನೋಡಿ ವಿ ಅಂತಕ್ಕಂಥ 5, 5ಕ್ಕೆ 2 ಕೂಡಿಸಿದ್ರೆ ಏನಾಗ್ತತಿ, 7 ಆಗ್ತತಿ. ವಿ ಅಂತಂದ್ರೆ 8, 8ಕ್ಕೆ 1, 2, 3 ಗೆರೆ ಕೂಡಿಸಿದ್ರೆ ಎಷ್ಟಾಗ್ತತಿ, 8 ಆಗ್ತದೆ. ಸರಿ, ವಿ ಅಂತಂದ್ರೆ 5, 5ಕ್ಕೆ 1, 2, 3 ಗೆರೆಗಳನ್ನ ಕೂಡಿಸಿದ್ರೆ ಎಷ್ಟಾಗ್ತದ, 8 ಆಗ್ತತಿ. ಇನ್ನ ಎಕ್ಸ್, ಎಕ್ಸ್ ಅಂದ್ರೆ 10. ನೋಡ್ರಿ ಎಕ್ಸ್ ಅಂದ್ರೆ 10, ಈ 10ರೊಳಗ 1ನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು, 9 ಆಯ್ತು. ಅಂದ್ರೆ ಇದೇನ್ ಸಂಕೇತ ಇರ್ತದಲ್ಲ, ಸಂಕೇತದ ಎಡಗಡೆ ಬಂದ್ರೆ ಏನಾಗ್ತತಿ, ಮೈನಸ್ ಆಗ್ತತಿ, ಬಲಗಡೆ ಬಂದ್ರೆ ಏನಾಗ್ತತಿ, ಪ್ಲಸ್ ಹಾಕುವಂತ ಹೋಗ್ತತಿ. ಅದೇ ರೀತಿಯಾಗಿ ನೋಡ್ರಿ ಎಕ್ಸ್ ಅಂದ್ರೆ 10, 10ಕ್ಕೆ 1 ಕೂಡಿಸಿದ್ರೆ 11. ಎಕ್ಸ್ ಅಂದ್ರೆ 10, 10ಕ್ಕೆ 2 ಕೂಡಿಸಿದ್ರೆ 12, 10ಕ್ಕೆ 3 ಕೂಡಿಸಿದ್ರೆ 13. ಇನ್ನ 10 ಪ್ಲಸ್ ಇದು 4 ಸೇರಿದ್ರೆ ಎಷ್ಟಾಗ್ತದ, 14 ಆಯ್ತು. 10 ಪ್ಲಸ್ 5 15, 10 ಪ್ಲಸ್ 6 16, 10 ಪ್ಲಸ್ 7 17, 10 ಪ್ಲಸ್ 8 18, 10 ಪ್ಲಸ್ 9 19. ಹಾಗಾದ್ರೆ ಎಕ್ಸ್ ಎಕ್ಸ್ 2 ಸಲ ಬರೆದ್ರೆ ಏನಾಗ್ತದ, 20 ಆಗ್ತದೆ. ಓಕೆ, ಅದೇ ರೀತಿಯಾಗಿ 30ನ್ನ ಬರಿಬೇಕಂದಾಗ ನಾವೇನ್ ಮಾಡ್ತೀವಿ, 3x ಬರಿತೀವಿ. 10 20 30. ಇನ್ನ ಎಲ್ ಅಂತಂದ್ರೆ ಎಷ್ಟು, 50. 50ರೊಳಗ 10 ಮೈನಸ್ ಮಾಡಿದ್ರೆ ಎಷ್ಟಾಗ್ತತಿ, 40 ಆಗ್ತತಿ. ಹೇಳಿದ್ನಲ್ಲ, ಸಂಖ್ಯೆಯಿಂದ ಒಂದು ಸಿಂಬಾಲ್ ಇಂದ ಎಡಗಡೆ ಬರ್ತಕ್ಕಂಥದ್ದು ಮೈನಸ್, ಬಲಗಡೆ ಬರ್ತಕ್ಕಂಥದ್ದು ಏನಾಗಿರ್ತದೆ, ಪ್ಲಸ್ ಆಗಿರ್ತದೆ. ಅದೇ ರೀತಿ ನೋಡ, ಎಲ್ ಅಂದ್ರೆ 50, 50ಕ್ಕೆ 10 ಕೂಡಿಸಿದ್ರೆ 60, 50ಕ್ಕೆ ಎಕ್ಸ್ 2 ಸಲ ಕೂಡಿಸಿದ್ರೆ ಎಷ್ಟಾಗ್ತತಿ, 70 ಆಗ್ತತಿ. ಇನ್ನ 50ಕ್ಕ ಎಕ್ಸ್ ಅಂತಕ್ಕಂಥ ಸಿಂಬಲ್ ಅನ್ನ 3 ಸಲ ಕೂಡಿಸಿದ್ರೆ ಎಷ್ಟಾಗ್ತತಿ, 80 ಆಗ್ತತಿ. ಇನ್ನ ಸಿ ಅಂತಂದ್ರೆ 100, 100ರೊಳಗೆ 10 ಕಳೆದ್ರೆ 90. ಇನ್ನು ಅದೇ ರೀತಿ ನೀವು 91 ಬರಿಬೇಕಂದ್ರೆ ಎಕ್ಸ್ ಸಿ 1 91, ಎಕ್ಸ್ ಸಿ ಎಕ್ಸ್ ಸಿ ಅಂತಂದ್ರೆ ಎಷ್ಟಾಗ್ತತಿ, 100, 100ರೊಳಗೆ 10 ಮೈನಸ್ ಮಾಡಿದ್ರೆ 90. ಇದ್ರ ಮುಂದ್ಗಡೆ 1 ಇಟ್ರೆ 91, 2 ಇಟ್ರೆ 92, 3 ಇಟ್ರೆ 93. ಇನ್ನು 4 ಅಂತ ಬಂದಾಗ ಎಕ್ಸ್ ಸಿ 4. ಈ ರೀತಿ ನೀವು ಕಂಟಿನ್ಯೂ ಆಗಿ ಎಲ್ಲಿ ಮಟ ಅಂದ್ರೆ 1000 ಮಟ ಬರೀರಿ. ನಿಮ್ ನೋಟ್ಬುಕ್ ಒಳಗೆ ಕುಂತ್ಕೊಂಡು 1000 ಮಟ ಈ ರೋಮನ್ ಅಂಕಿಗಳನ್ನ ಏನ್ ಮಾಡ್ರಿ, ಬರಿತಾ ಹೋಗ್ರಿ. ನೀವು ಪ್ರಶ್ನೆಗಳಿಗೆ ನಿಮ್ಮ ಎಕ್ಸಾಮ್ ಗಳಿಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವುದೋ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ, ಅದನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಅರೇಬಿಕ್ ಸಂಖ್ಯೆ ಒಳಗೆ ಬರೀರಿ ಅಂತ ಕೊಡ್ತಾರೆ. ಅಥವಾ ಅರೇಬಿಕ್ ಸಂಖ್ಯೆಯನ್ನ ಕೊಟ್ಟು ಅದನ್ನ ಏನ್ ಮಾಡ್ತಾರೆ, ರೋಮನ್ ಸಂಖ್ಯೆ ಒಳಗೆ ಬರೀರಿ ಅಂತ ಕೊಡ್ತಾರೆ. ಅಲ್ಲಿ ಅಂದ್ರೆ 4 ಆಪ್ಷನ್ ಅವರೇ ಕೊಟ್ಟಿರ್ತಾರೆ. ಅದ್ರೊಳಗೆ ಸರಿಯಾದದನ್ನ ನೀವೇನ್ ಮಾಡ್ಬೇಕು, ಗುರುತು ಮಾಡಿ ಟಿಕ್ ಮಾಡ್ಬೇಕು.
ಅಂದಾಗ ನೀವು ಇದು ಕರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನೀವು ಏನ್ ಮಾಡ್ತೀರಿ ಅಲ್ಲಿ ಗುರ್ತು ಮಾಡ್ತೀರಿ. ನೀವು ಒಂದು ಸಲ ಬರೀಲಿಲ್ಲ ಇದನ್ನಷ್ಟ ನೋಡಿ ನೀವು ಹೋದ್ರಿ ಅಂತಂದ್ರೆ ಅಲ್ಲಿ ಏನಾಗಲ್ಲ, ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ 500 ವರೆಗೂ ಸಾರಿ ಮಿನಿಮಮ್ 1000 ವರೆಗೂ ಏನ್ ಮಾಡ್ರಿ ಕುತ್ಕೊಂಡು, ಇಲ್ಲೇ ನಾನು ನಿಮ್ಗೆ ಮೇನ್ ಇರ್ತಕ್ಕಂಥ ನಂಬರ್ ಅನ್ನ ಕೊಟ್ಟಿದ್ದೀನಿ. ಆ ನಂಬರ್ ಅನ್ನ ನೋಡ್ಕೊಂಡು ಕುತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರಿಂದ ನಿಮ್ಗೆ ಏನಾಗ್ತೈತಿ, ಈಸಿಯಾಗಿ ಬರ್ತೈತಿ. ಓಕೆ, ಇನ್ನ ನೆಕ್ಸ್ಟ್ ಡಿ ಅಂತಂದ್ರೆ 500. ಡಿ ಒಳಗ 100 ಅನ್ನ ಮೈನಸ್ ಮಾಡಿದ್ರೆ ಅಂದ್ರೆ 500 ಒಳಗ 100 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ ಹೇಳಿದ್ರೆ 400 ಬರ್ತೈತಿ. ಇನ್ನ ಡಿ 500 ಪ್ಲಸ್ 100 600, 500 ಪ್ಲಸ್ 100 700 ಅಂಡ್ ಡಿ ಪ್ಲಸ್ ಎ ಸಿ ಸಿ ಸಿ. ಓಕೆ, ಇದೆಷ್ಟಾಗ್ತತಿ 800 ಆಗ್ತತಿ. ಇನ್ನ ಎಂ ಅಂತಂದ್ರೆ 1000, ಡಬಲ್ ಎಂ ಅಂದ್ರೆ 2000. ಇನ್ನ 4000 ನಾವೇನ್ ಮಾಡಿ 5000 ಅಂದ್ರೆ ವಿ ಒಳಗ ವಿ ಮೇಲ್ಗಡೆ ಒಂದ್ ಗೆರೆ ಎಳೆದ್ರೆ ಅದೇನಾಗ್ತತಿ 5000 ಆಗ್ತದೆ. ಹಾಗಾದ್ರೆ ವಿ ಮೇಲೆ ಒಂದ್ ಗೆರೆ ಎಳೆದ್ರೆ 5000 ಒಳಗ 1000 ಮೈನಸ್ ಮಾಡಿದ್ರೆ ಎಷ್ಟಾಗ್ತದ 4000 ಆಗ್ತತಿ. ಇನ್ನ ಅದೇ ರೀತಿ ಎಕ್ಸ್ ಎಕ್ಸ್ ಅಂತಂದ್ರೆ ಎಕ್ಸ್ ಮೇಲೆ ಒಂದ್ ಗೆರೆ ಎಳೆದ್ರೆ ಏನಾಗ್ತತಿ 10000 ಆಗ್ತೈತಿ. ನೋಡ್ರಿ 5 ಅಂತಂದ್ರೆ 5, ಒಂದ್ ಗೆರೆ ಎಳೆದ್ರೆ ಎಷ್ಟು ಬರ್ತೈತಿ 3 ಸೊನ್ನೆಗಳು ಬರ್ತಾವ. ಒಂದ್ ಗೆರೆ ಅಂದ್ರೆ 3 ಸೊನ್ನೆ ಅಂತ ಅರ್ಥ. ಓಕೆ, ಹಾಗಾದ್ರೆ 3 ಸೊನ್ನೆ ಅಂತಂದಾಗ ನೋಡ್ರಿ 5 3 ಸೊನ್ನೆ ಎಳೆದೇವಿ ಎಷ್ಟಾಗ್ತದ 5000 ಆಗ್ತದೆ. ಇಲ್ಲಿ 10 ಮುಂದ್ಗಡೆ 3 ಸೊನ್ನೆ ಎಷ್ಟಾಯ್ತು 10000 ಆಯ್ತು. ಹಾಗಾದ್ರೆ 20 ಎಕ್ಸ್ ಎಕ್ಸ್ ಅಂದ್ರೆ 10 ಎಷ್ಟಾಯ್ತು 20 ಆಯ್ತು. 20 ಮೇಲೆ 3 ಸೊನ್ನೆ ಎಷ್ಟಾಯ್ತು 20000 ಆಯ್ತು. ಇನ್ನ ಸಿ ಅಂತಂದ್ರೆ ಎಷ್ಟು ಬರ್ತೈತಿ 100 ಬರ್ತೈತಿ. 100 ಮೇಲ್ಗಡೆ ಗೆರೆ ಎಳೆದೇವಪ್ಪ ಅಂತಂದ್ರೆ 3 ಸೊನ್ನೆ ಎಷ್ಟಾಯ್ತದು 1 lakh ಆಯ್ತು. ಓಕೆ, ನೀವು ಮೇನ್ ಅಷ್ಟು ಇದನ್ನ ಅಷ್ಟು ಗೊತ್ತ ಮಾಡ್ಕೊಂಡು 1000 ವರೆಗೂ ಕುತ್ಕೊಂಡು ನೀವು ಏನು ರೋಮನ್ ಅಂಕಿಗಳನ್ನ ಬರೆದ್ರಿ ಅಂತಂದ್ರೆ ನಿಮ್ಗೆ ರೋಮನ್ ಅಂಕಿಗಳ ಬಗ್ಗೆ ಅಭ್ಯಾಸ ಆಗ್ತತಿ. ಮತ್ತೆ ಏನಪ್ಪಾ ಅಂದ್ರೆ ಅರೇಬಿಕ್ ಅಂಕಿಗಳ ಬಗ್ಗೆನೂ ಸಹಿತ ಏನಾಗ್ತದೆ ಅಭ್ಯಾಸ ಆಗ್ತದೆ. ಒಂದ್ ಸಲ ಬರೆದು ಪ್ರತಿನಿತ್ಯ ಒಂದೊಂದ್ಸಲ ನೋಡ್ಕೊಂತ ಹೋದ್ರೆ ನೀವು ಕಂಟಿನ್ಯೂಸ್ ದಿನ ನೋಡ್ಬೇಕಂತಿಲ್ಲ. ಒಂದ್ ವಾರ ನೋಡಿ ಆಮೇಲೆ ವಾರಕ್ಕೊಂದ್ಸಲ ನೋಡಿದ್ರು ಕೂಡ ಫಿನಿಶ್ ನಿಮ್ಗೆ ಈಸಿಯಾಗಿ ಏನಾಗ್ತದೆ ಅರ್ಥ ಆಗ್ತದೆ. ಬಟ್ ಪ್ರೊಸೆಸ್ ಏನಾಗಿರ್ಬೇಕು ಕಂಟಿನ್ಯೂಟಿ ಇರ್ಬೇಕು. ಒಂದಿನ ಮಾಡಿ ಮತ್ತೊಂದಿನ ಬಿಟ್ರೆ ಇಟ್ಸ್ ನೋ ಯೂಸ್. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ರೀತಿ ತರಗತಿಗಳ ನಿಮಗೆ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಶೇರ್ ಮಾಡ್ಕೊರಿ. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಕೂಡ ಮಾಡಿ. ಆಮೇಲೆ ನಿಮ್ಮ ಏನು ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ರೀತಿ ತರಗತಿಗಳು ಬೇಕಾದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲಕಂದ್ರೆ ನೀವು ಅವ್ರ ಬಗ್ಗೆ ಇದ್ರ ಬಗ್ಗೆ ಏನ್ ಮಾಡ್ರಿ ಹೇಳ್ಕೊರಿ. ಓಕೆ, ಮತ್ತೆ ನಿಮ್ಗೆ ಈ ರೀತಿ ತರಗತಿಗಳು ಬೇಕು ಅಂತಂದ್ರೆ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಡಿ. ಪ್ರತಿನಿತ್ಯ ತರಗತಿಗಳು ನಡೀತಾ ಇರ್ತಾವ. ನಾವು ಬೇಸಿಕ್ ಇಂದಾನೆ ಹೇಳ್ತಾ ಇರ್ತೀವಿ, ಬೇಸಿಕ್ ಇಂದ ಫೌಂಡೇಶನ್ ಕೊಡ್ತಾ ಇರ್ತೀವಿ. ನಿಮ್ಮ ತರಗತಿ ಒಳಗೆ ನೀವು ವಿಷಯಗಳು ಗೊತ್ತಿರ್ಲಿಕ್ಕಂದ್ರೆ ತರಗತಿಗಳು ಟಾಪ್ ಆಗ್ಬೇಕಂದ್ರೆ ನಿಮ್ಗೆ ಬೇಸಿಕ್ ಗೊತ್ತಿರ್ಲಿಕ್ಕಂದ್ರೆ ನೀವ್ ಏನ್ ಮಾಡ್ಬೋದು ಧಾರಾಳವಾಗಿ ಮೈ ಕ್ಲಾಸಸ್ ಅಕಾಡೆಮಿ ಆಪ್ ಅನ್ನ ಮತ್ತೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ನ ಸೇರ್ಕೋರಿ ಅಂತ ಹೇಳ್ಕೊಳ್ತಾ ವಿದ್ಯಾರ್ಥಿಗಳ ಧನ್ಯವಾದಗಳು. ಮುಂದಿನ ತರಗತಿ ಒಳಗೆ ನಾವ್ ಏನ್ ಮಾಡೋಣ ಅಂತಂದ್ರೆ ಸಿಗೋಣ ಅಂತ. ಥ್ಯಾಂಕ್ ಯು.